ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ವೇಣುಧ್ವನಿ 90.4 FM. ನಮ್ಮ ನಾಡು, ನುಡಿ, ಕಲೆ, ಸಾಹಿತ್ಯ, ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ನಾಡಿನ ಪ್ರಮುಖ ಕವಿಯಿತ್ರಿ, ಲೇಖಕಿ, ವಿಮರ್ಶಕಿ ಮತ್ತು ವಿಶ್ರಾಂತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ಗುರುದೇವಿ ಹುಲಪ್ನವರ್ಮಠ್. ಇವರು ಕಳೆದ 3.5 ದಶಕಗಳಿಂದ ಸಾಹಿತ್ಯ ಕ್ಷೇತ್ರದಲ್ಲಿ ಅವಿಶ್ರಾಂತವಾಗಿ ಕೆಲಸವನ್ನ ಮಾಡುತ್ತಾ ಗಣನೀಯ ಸಂಖ್ಯೆಯ ಕೃತಿಗಳನ್ನ ಹೊರತಂದಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ನಮಸ್ತೆ ಮೇಡಮ್, ಇವಾಗ ಇಂಗ್ಲಿಷ್ ಪ್ರಾಧ್ಯಾಪಕರು ಆದ್ರೆ ಅಪ್ಪಟ ಒಂದು ಕನ್ನಡ ಬರಹಗಾರ್ತಿ. ಹೇಗೆ ಮೇಡಮ್ ಇದು ಹೇಗೆ ಸಾಧ್ಯವಾಗುತ್ತೆ? ಬಾಲ್ಯದಲ್ಲಿ ಏನಾದ್ರೂ ಆಸೆ ಇತ್ತ, ನಾನು ಮುಂದೆ ಲೇಖಕಿ ಆಗ್ತೀನಿ, ಸಾಹಿತಿ ಆಗ್ತೀನಿ ಅನ್ನೋದು? ಬಾಲ್ಯದ ಬಗ್ಗೆ ಹಾಗೇನೆ ತಂದೆ ತಾಯಿ ಪರಿಚಯ. ಒಂದು ಹಿರಿಯರ ಅನುಭವ ನುಡಿಯದೆ. ಮಾನವ ಅಥವಾ ಮನುಷ್ಯ ಮನೆಯನ್ನು ಕಟ್ಟುತ್ತಾನೆ ಎನ್ನುವುದು ನಿಜ, ಆದರೆ ಮನೆಯು ಮಾನವನನ್ನು ಕಟ್ಟುತ್ತದೆ ಎನ್ನುವುದು ಹೆಚ್ಚು ನಿಜ ಅಂತ ಒಂದು ಮಾತಿದೆ ರೀ. ಅಂದ್ರೆ ಮನೆಯ ಪರಿಸರ, ಅಲ್ಲಿಯ ಕುಟುಂಬದ ಸದಸ್ಯರ ನಡೆ ನುಡಿ, ಆಚಾರ ವಿಚಾರ, ಅವರು ಒಲವು ನಿಲುವು, ಆಮೇಲೆ ಅವರು ಮಾಡುವಂತಹ ಕಾರ್ಯಗಳು, ಇದೆಲ್ಲ ಆ ಮಕ್ಕಳ ಮೇಲೆ ಯಾವಾಗಲೂ ಪರಿಣಾಮ ಬೀಳ್ತದೆ. ಆ ಹಿನ್ನೆಲೆಯೊಳಗೆ ನಮ್ಮ ತಾಯಿ ತಂದೆ ಇಬ್ರು ರಾಷ್ಟ್ರ ರಾಜ್ಯ ಪ್ರಶಸ್ತಿ ವಿಭೂಷಿತ ಶಿಕ್ಷಕರು. ಅನೇಕ ವರ್ಷಗಳವರೆಗೆ ಬಹಳ ನಿಷ್ಠೆಯಿಂದ ಶ್ರದ್ಧೆಯಿಂದ ಅವರು ಶೈಕ್ಷಣಿಕ ಸೇವೆಯನ್ನು ಮಾಡಿದಂಥವ್ರು. ಅನೇಕ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ತಯಾರು ಮಾಡಿದಂಥವ್ರು. ನಮ್ಮ ತಂದೆಯವರು ಕೇವಲ ಆದರ್ಶ ಶಿಕ್ಷಕರು ಮಾತ್ರ ಆಗಿರಲಿಲ್ಲ, ಅವರು ತಮ್ಮ 85ನೇ ವಯಸ್ಸಿನಲ್ಲಿ ಲಿಂಗೈಕ್ಯರಾದರು. ಅವರು ಭಾಳ ದೊಡ್ಡ ಒಬ್ಬ ಮಕ್ಕಳ ಸಾಹಿತಿ, ಜೊತೆಗೆ ಶರಣ ಸಾಹಿತ್ಯವನ್ನು ಬಹಳ ಆಳವಾಗಿ ಓದ್ಕೊಂಡಿದ್ದಂಥವ್ರು. ತಿಂಗಳುಗಟ್ಟಲೆ ನಮ್ಮ ನಾಡಿನ ಸಾಮಾನ್ಯ ಎಲ್ಲ ಮಠಮಾನ್ಯಗಳಲ್ಲೇ ಪುರಾಣ ಪ್ರವಚನವನ್ನು ಪೂರೈಸಿದಂಥವ್ರು ನಮ್ಮ ತಂದೆಯವರು. ಅದರ ಜೊತೆಗೆ ಅವರು ಬಹಳ ವಿಶಿಷ್ಟವಾಗಿರುವಂತಹ 100 ಅದ್ಭುತ ಕೃತಿಗಳನ್ನೆಲ್ಲ ಬರೆದಿದ್ದಾರೆ. ಮಕ್ಕಳ ಸಾಹಿತ್ಯಕ್ಕೆ ಸಂಬಂಧಿಸಿದಂಗೆ, ಶರಣ ಸಾಹಿತ್ಯಕ್ಕೆ ಸಂಬಂಧಿಸಿದಂಗೆ ಇತರೆ ಪ್ರಕಾರದ ಸಾಹಿತ್ಯಿಕ ಕೃತಿಗಳನ್ನ ಅವರು ರಚನೆ ಮಾಡಿದ್ದಾರೆ. ಹಾಗಾಗಿ ಅವ್ರ ಮನೆಯೊಳಗೆ ತಾವೇನಾದ್ರೂ ಕವಿತೆ ಬರೆದ್ರೆ, ಚುಟುಕು ಬರೆದ್ರೆ, ನಿಬಂಧ ಬರೆದ್ರೆ ನಮ್ಮ ಮುಂದೆಲ್ಲ ಓದಿ ತೋರಿಸುವಂಥವ್ರು. ಮತ್ತೆಲ್ಲ ಸಭೆ ಸಮಾರಂಭಗಳಿಗೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ಹಾಗಾಗಿ ಅವರ ಆ ಮಾತುಗಾರಿಕೆ, ಆ ಕಲೆಯನ್ನ ನಾನು ಕಲಿತುಕೊಂಡೆ. ತಕ್ಕ ಮಟ್ಟಿಗೆ ಅದರಿಂದ ನಾನು ಪ್ರಭಾವಿತಳಾದೆ. ಅದರ ಜೊತೆಗೆ ಅವರೆಲ್ಲ ಮನೆಯೊಳಗೆ ಕಾವ್ಯ ವಾಚನ ಮಾಡುವಂಥ ಅದನ್ನೆಲ್ಲ ಕೇಳ್ಕೊಳ್ತಾ ಇದ್ದೆ. ಆ ಹಿನ್ನೆಲೆಯಲ್ಲೇ ತಾಯಿಯವರು ಕೂಡ ಅವರು ಮಕ್ಕಳ ಸಾಹಿತ್ಯ, ಮಕ್ಕಳ ಮಂದಿರ ಅಂತ ಕವನ ಸಂಕಲನವನ್ನು ಪ್ರಕಟ ಮಾಡಿದ್ದಾರೆ. ಅದರೊಳಗೆ ಪುಟ್ಟನ ಬಳಗ ಅನ್ನುವಂಥದ್ದು ನಮ್ಮ ತಾಯಿಯವರ ಕವನ ಸಂಕಲನ ಮಹಾರಾಷ್ಟ್ರದ 8ನೇ ಇಯತ್ತೆ ಮಕ್ಕಳಿಗೆ ಪಠ್ಯವಾಗಿರುವಂಥದ್ದು. ತಂದೆಯವರಂತೂ ರಾಷ್ಟ್ರೀಯ ಬಹುಮಾನಗಳನ್ನೆಲ್ಲ ಪಡೆದಿದ್ದಾರೆ. ಈ ಎಲ್ಲ ಪರಿಸರ ಏನಿದೆ, ನಮ್ಮ ತಾಯಿ ತಂದೆ ಈ ಎಲ್ಲ ಅವರ ಸಾಹಿತ್ಯಿಕ ಪರಿಸರ ನಮ್ಮ ಮನೆಯಲ್ಲಿ ನಿರ್ಮಾಣ ಆಗಿತ್ತು. ಹಾಗಾಗಿ ಸಾಹಿತ್ಯದ ಕಡೆಗೆ ಬಹಳ ಸಹಜವಾಗಿ ಒಲವು ಉಂಟಾಗಿರುವಂಥದ್ದು. ಆಮೇಲೆ ನಮ್ಮ ತಂದೆಯವರಿಗೆ ನಾನು ಇಂಗ್ಲೀಷ್ನಲ್ಲಿಯೇ ಸ್ನಾತಕೋತ್ತರ ಪದವಿಯನ್ನು, PhD ಪದವಿಯನ್ನು ಪಡಿಬೇಕು ಅನ್ನುವಂಥ ಒಂದು ಆಸೆ. ನಿಮಗೆ ಗೊತ್ತಿದೆ, ಇದು ಇವತ್ತು ಜಾಗತಿಕ ಭಾಷೆ ಇಂಗ್ಲಿಷ್ ಭಾಷೆ. ಅದು ಲ್ಯಾಂಗ್ವೇಜ್ ಆಫ್ ಬ್ರೆಡ್ ಆ್ಯಂಡ್ ಬಟರ್ ಅಂತ ಹೇಳ್ತೇವೆ, ಅದು ಲ್ಯಾಂಗ್ವೇಜ್ ಆಫ್ ಸೋಷಿಯಲ್ ಸ್ಟೇಟಸ್ ಅಂತ ಹೇಳ್ತೇವೆ, ಅದು ಲ್ಯಾಂಗ್ವೇಜ್ ಆಫ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೇವೆ. ಅದು ಒಂದು ಉಪಜೀವನಕ್ಕೆ ಒಂದು ಮಾರ್ಗ, ಒಂದು ದಾರಿ. ಆದರೆ ಮಾತೃಭಾಷೆ ಬಹಳ ಮುಖ್ಯವಾಗಿರುವಂಥದ್ದು. ನಾವೇನಾದ್ರೂ ನಮ್ಮ ಹೃದಯದ ಖಾಸಗಿ ಅನುಭವಗಳನ್ನು, ವಿಚಾರಗಳನ್ನು, ಆಪ್ತ ಭಾವನೆಗಳನ್ನು ಅಭಿವ್ಯಕ್ತಿಸಬೇಕಾದ್ರೆ ಬಹಳ ಸೂಕ್ತವಾಗಿರುವಂತಹ ಒಂದು ಮಾಧ್ಯಮ ಅಂತಂದ್ರೆ ಕನ್ನಡ. ಕನ್ನಡದ ಬಗೆಗೆ ಸಾಕಷ್ಟು ಒಲವು, ಜೊತೆಗೆ ಕನ್ನಡ ಸಾಹಿತ್ಯಿಕ ಪರಿಸರ ಮನೆಯಲ್ಲೇ ಹೊರಗೆ ಅದೆಲ್ಲ. ಆದರೆ ತಮಗೆಲ್ಲ ಗೊತ್ತಿರುವ ಹಾಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಅಧ್ಯಯನವನ್ನು ಮಾಡಿದ್ರೆ ಇಲ್ಲಿ ಮಾತ್ರವಲ್ಲ, ದೇಶ ವಿದೇಶಗಳಲ್ಲಿಯೂ ಕೂಡ ನಮಗೊಂದು ಉಪಜೀವನ ಸಿಗ್ತದೆ ಅನ್ನುವಂಥದ್ದು. ಜೊತೆಗೆ ನಂದು ಒಂದು ಏನು ಕನಸಿತ್ತು ಅಂದರೆ, ಕನ್ನಡದಲ್ಲಿರುವಂಥ ಒಳ್ಳೊಳ್ಳೆಯ ಗ್ರಂಥಗಳನ್ನು ಇಂಗ್ಲೀಷಿಗೆ ತರ್ಜುಮೆ ಮಾಡಲಿಕ್ಕೆ, ಅನುವಾದ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದರ ಜೊತೆಗೆ ಇಂಗ್ಲಿಷ್ನಲ್ಲಿರುವಂಥ ಒಳ್ಳೊಳ್ಳೆಯ ಗ್ರಂಥಗಳನ್ನು ಕನ್ನಡಕ್ಕೆ ಅನುವಾದ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಎರಡೂ ಭಾಷೆಗಳ ಮೇಲೆ ಪ್ರಭುತ್ವವನ್ನು ಸಾಧಿಸುವಂಥ, ಕನ್ನಡದಲ್ಲಿ ಪ್ರಭುತ್ವ ಸರಿಯೇ, ಇಂಗ್ಲಿಷ್ನಲ್ಲಿ ತಕ್ಕ ಮಟ್ಟಿಗೆ ಪ್ರಭುತ್ವವನ್ನು ಸಾಧಿಸಿದಂಥ ಒಂದು ವಿಚಾರ, ನಿಲುವು ನನ್ನದಾಗಿದೆ ಅನ್ನುವಂಥದ್ದು. ಅದಕ್ಕೆ ನಾನು ಇಂಗ್ಲಿಷ್ನಲ್ಲಿ MA ಮಾಡಿದೆ ಧಾರವಾಡದ JSS ಮಹಾವಿದ್ಯಾಲಯದಲ್ಲೇ. ಆಮೇಲೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ ಇಂಗ್ಲಿಷ್ನಲ್ಲೇ. ಆಮೇಲೆ PhD ಪದವಿ ಮೆಟಾಫಿಸಿಕಲ್ ಪೋಯಿಟ್ರಿ ಆ್ಯಂಡ್ ಕನ್ನಡ ವಚನ ಲಿಟ್ರೇಚರ್ ಅಂತೇಳಿ 2 ಅನುಭವ ಸಾಹಿತ್ಯದ ತೌಲನಿಕ ಅಧ್ಯಯನವನ್ನು ಡಾಕ್ಟರ್ CR ಇರ್ವಿನ್ ತಲೆಮಠ 100,000 ವಚನಗಳನ್ನು, 100 ಗ್ರಂಥಗಳನ್ನು ಕನ್ನಡದಿಂದ ಇಂಗ್ಲೀಷಿಗೆ ಅನುವಾದ ಮಾಡಿದಂಥ ನಮ್ಮ ನಾಡಿನ ಒಬ್ಬ ಶ್ರೇಷ್ಠ ಅನುವಾದಕರು. ನನ್ನ ಸುದೈವ ಅಂಥವರೊಬ್ಬರು ನನಗೆ PhD ಮಾರ್ಗದರ್ಶಕರಾಗಿ ಸಿಕ್ಕರು. ಅಲ್ಲಿ ಆ ಒಂದು PhD ಸಂಶೋಧನವನ್ನು ಕೈಕೊಂಡು ಅಲ್ಲಿಂದ PhD ಪದವಿಯನ್ನು ಪಡೆಯುವಂತಾಯಿತು. ಅದಕ್ಕೆ ಮನೆಯ ಪರಿಸರ ಮತ್ತು ಹೊರಗಿನ ಪರಿಸರ ನನ್ನ ಪ್ರಯತ್ನ. ಆ ಕಾರಣದಿಂದಾಗಿ ನಾನು ಕನ್ನಡದ ಕಡೆಗೆ ಒಲವು, ಜೊತೆಗೆ ಇಂಗ್ಲೀಷ್ ಸಾಹಿತ್ಯದಲ್ಲಿರೋ ಏನಾದರೂ ಹೊಸದೇನಾದರೂ ಇದ್ರೆ, ಈ ಉದಾಹರಣೆಗೆ
ಚಾರ್ಲ್ಸ್ ಲ್ಯಾಂಬ್ ಅಂತ ಒಬ್ಬ ಭಾಳ ದೊಡ್ಡ ನಿಬಂಧಕಾರ ಇಂಗ್ಲೀಷ್ನಲ್ಲೇ. ಭಾಳ ಅತ್ಯುತ್ತಮವಾದಂಥ ನವಿರು ಹಾಸ್ಯ ಇರುವಂತಹ, ವ್ಯಂಗ್ಯ ವಿಡಂಬನೆ ಬಹಳಷ್ಟು ಇರುವಂತಹ ಫ್ರಾನ್ಸಿಸ್ ಬೇಕನ್ ಇರ್ಬೋದು, ಚಾರ್ಲ್ಸ್ ಲ್ಯಾಂಬ್ ಇವರೆಲ್ಲ, ಹ್ಯಾಜಲಿಟ್ ಇರ್ಬೋದು, ಇವರೆಲ್ಲ ಒಳ್ಳೊಳ್ಳೆಯ ನಿಬಂಧಗಳನ್ನೆಲ್ಲ ಬರೆದಿದ್ದಾರೆ. ನನ್ನ ಪ್ರೀತಿಯ ಸಾಹಿತ್ಯ ಪ್ರಕಾರ ಅಂದರೆ ಲಲಿತ ಪ್ರಬಂಧ. ಅಲ್ಲಿರುವಂತಹ ಹೊಸ ವಿಚಾರಗಳಿಂದ ಪ್ರಭಾವಿತಳಾಗಿ ಕೆಲವೊಮ್ಮೆ ಆ ವಿಚಾರಗಳನ್ನು ಕನ್ನಡದಲ್ಲಿ ಅಭಿವ್ಯಕ್ತಿಸಿದರೆ ಒಂಥರ ಏನೋ ಹೊಸತನ ಇರ್ತದೆ, ವೈವಿಧ್ಯತೆ ಇರ್ತದೆ ಅನ್ನುವ ಕಾರಣದಿಂದಾಗಿಯೂ ಕೂಡ ನಾನು ಇಂಗ್ಲಿಷ್ ಸಾಹಿತ್ಯವನ್ನು ತಕ್ಕ ಮಟ್ಟಿಗೆ ಓದುವ ನಿರ್ಧಾರ, ತಕ್ಕ ಮಟ್ಟಿಗೆ ಓದ್ಕೊಂಡಿರುವಂಥದ್ದು. ಅಂದ್ರೆ ಮೇಡಮ್, ಬಾಲ್ಯದಲ್ಲಿಯೇ ಒಂದು ಪ್ರಬಲವಾದ ಬುನಾದಿ ಬಿತ್ತು ತಮ್ಮ ಒಂದು ಸಾಹಿತ್ಯದ ಬೆಳವಣಿಗೆಗೆ ಅಂತ ಹೇಳ್ಬೋದು. ಮೇಡಮ್, ಇವಾಗ ಬರವಣಿಗೆ ಅಂತ ಬಂದಾಗ ಯಾವ ರೀತಿಯ ಒಂದು ಬರವಣಿಗೆಯನ್ನ ಬರೀತೀರ ತಾವು? ನಾನು ಬಹಳಷ್ಟು ಮೆಚ್ಚಿಕೊಂಡಿದ್ದು ನಾನು ಇದೀಗ ಹೇಳಿದ ಹಾಗೆ ಲಲಿತ ಪ್ರಬಂಧ, ವ್ಯಂಗ್ಯ ವಿಡಂಬನಾತ್ಮಕವಾಗಿರುವಂಥ ಲಲಿತ ಪ್ರಬಂಧ ಪ್ರಕಾರದಲ್ಲಿ ಬಹಳಷ್ಟು ಆಸಕ್ತಿ. ಹಾಗಾಗಿ ಮೂಗು ಮುರಿಯುವವರು, ಬಿಡುಗಡೆಯ ಸಡಗರ, ನನ್ನಜ್ಜಿ ಗುಜ್ಜಿ, ಕಿರಿಕಿರಿಯ ಕಾರು, ಆಮೇಲೆ ನೀರು ಬಂತು ನೀರು, ಈಗ ಮೊನ್ನೆನೆ ರೇವಾರಾಯಣಮ ಅನ್ನುವಂಥ ಪ್ರಬಂಧ ಸಂಕಲನಗಳನ್ನು ಪ್ರಕಟ ಮಾಡಿದ್ದೇನೆ. ಆ ಪ್ರಬಂಧ ಒಂದು ವಿಶೇಷ ಅಂದರೆ ಆ ಪ್ರಬಂಧ ಸಂಕಲನದಲ್ಲಿ ಅನೇಕ ಪ್ರಬಂಧಗಳು ನಮ್ಮ ನಾಡಿನ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಾಗಿರುವಂಥ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ, ಕಿತ್ತೂರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ, ಕರ್ನಾಟಕ ವಿಶ್ವವಿದ್ಯಾಲಯ, ಆಮೇಲೆ ಮಹಿಳಾ ವಿಶ್ವವಿದ್ಯಾಲಯ, ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ, ರಾಯಚೂರು ಸ್ನಾತಕೋತ್ತರ ಕೇಂದ್ರ, ಆಮೇಲೆ ಇಲ್ಲಿ ನಮ್ಮ ಲಿಂಗರಾಜ್ ಮಹಾವಿದ್ಯಾಲಯ ಸ್ವಾಯತ್ತ ಆಟೋನಮಸ್ ಕಾಲೇಜು, RLS ಆಟೋನಮಸ್ ಕಾಲೇಜು, ಹೀಗೆ ಬೇರೆ ಬೇರೆ ವಿಶ್ವವಿದ್ಯಾಲಯಗಳ ಪದವಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಪಠ್ಯವಾಗಿರುವಂಥದ್ದು. ಅದು ಭಾಳಷ್ಟು ನನಗೆ ಪ್ರೋತ್ಸಾಹವನ್ನು ನೀಡಿರುವಂಥದ್ದು. ಅವರು ಅದನ್ನು ಆಯ್ಕೆ ಮಾಡಬೇಕಾದ್ರೆ ಬಹಳ ಸೋಸಿ ವಿಶೇಷವಾದಂಥ ಅಂಶಗಳಿದ್ದರೆ ಮಾತ್ರ, ಅಂದರೆ ಯುವಕರು ಕಲ್ಕೊಳ್ಳುವಂಥ ಏನಾದರೂ ಅಂಶಗಳಿದ್ದರೆ ಮಾತ್ರ ಅವರು ಅದನ್ನು ಆಯ್ಕೆ ಮಾಡ್ತಾರೆ. ಒಂದು ಸಂದೇಶಕ್ಕಾಗಿ, ಇನ್ನೊಂದು ಸಂತೋಷಕ್ಕಾಗಿ ನಾವು ವಿವಿಧ ಸಾಹಿತ್ಯ ಪ್ರಕಾರಗಳನ್ನು ರಚನೆ ಮಾಡ್ತಿರ್ತೇವೆ. ಆ ಹಿನ್ನೆಲೆಯಲ್ಲಿ ಇದು ಅವರು ಆಯ್ಕೆ ಮಾಡಿದ್ದು ನನಗೊಂದು ರೀತಿ ದೊಡ್ಡ ಪ್ರೇರಣೆಯನ್ನು, ಪ್ರೋತ್ಸಾಹವನ್ನು ನೀಡಿರುವಂಥದ್ದು. ಇನ್ನು ಎರಡನೇದು ಸಾಹಿತ್ಯ ಪ್ರಕಾರ ನಾನು ಮೆಚ್ಚಿಕೊಂಡಿದ್ದು ಅಂತಂದರೆ ವಚನಗಳ ವಿಶ್ಲೇಷಣೆ, ಶರಣ ಸಾಹಿತ್ಯಕ್ಕೆ ಸಂಬಂಧಿಸಿದಂಥ ವೈಚಾರಿಕ ಬರಹಗಳನ್ನು. ಮೇಡಮ್, ಇವಾಗ ಹಾಸ್ಯ ಬರಹ ಬರೀತೀನಿ ಅಂತ ಹೇಳಿದ್ರಿ. ಇವಾಗ ಹಾಸ್ಯ ಬರಹನ ಬರೆಯುವಾಗ ಅಲ್ಲಿ ಒಂದು ಸೂಕ್ಷ್ಮ ಗೆರೆ ಇರುತ್ತೆ. ಅಂದ್ರೆ ನಗು ಬರಬೇಕು, ಆದ್ರೆ ಯಾರಿಗೂ ಮನಸ್ಸಿಗೆ ನೋವಾಗಬಾರ್ದು. ಆ ಒಂದು ಸಮತೋಲನವನ್ನ ಯಾವ ರೀತಿ ತಮ್ಮ ಬರಹದಲ್ಲಿ ಒಂದು ಕಾಪಾಡ್ಕೊಂಡು ಹೋಗ್ತೀರಾ ಅಂತ? ಈಗ ಜಾರ್ಜ್ ಆರ್ವೆಲ್ ಅನ್ನುವಂಥ ಒಬ್ಬ ನಿಬಂಧಕಾರ ಹೇಳ್ತಾರೆ, ವೈ ಐ ರೈಟ್ ಅನ್ನುವಂಥ ಒಂದು ನಿಬಂಧ ಬರೆದಿದ್ದಾರೆ. ಅವರು ನಾನು ನಿಬಂಧ ಅಥವಾ ಕಾದಂಬರಿ ಏನೇ ಬರಹಗಳನ್ನು ಬರೆಯುವುದಕ್ಕೆ ಏನು ಕಾರಣ ಒಂದು ಹೇಳ್ತಾರೆ ಅವರು. ನಾನು ಬರೆಯುತ್ತೇನೆ ಯಾಕೆ ಅಂತಂದರೆ ಕೀರ್ತಿಗಾಗಿ ಅಲ್ಲ, ಹೆಸರು ಪಡೆಯುವುದಕ್ಕಾಗಿ ಅಲ್ಲ, ಪ್ರಶಸ್ತಿಗಾಗಿ ಅಲ್ಲ, ಅಥವಾ ನನ್ನೊಳಗೆ ಏನೋ ಹೇಳ್ಕೊಳ್ಳೋದಿದೆ ಅದನ್ನು ತಿಳಿಸ್ಬೇಕಾಗಿದೆ, ಹಾಗಾಗಿ ನಾನು ಬರೀತೇನೆ ಅಂತಲ್ಲ. ನಾನು ಬರೆಯುತ್ತೇನೆ ಯಾಕೆ ಅಂದರೆ ನಾವಿರುವಂಥ ಸಮಾಜದಲ್ಲಿ, ಈ ವ್ಯವಸ್ಥೆಯಲ್ಲಿ ಅನೇಕ ಏರುಪೇರುಗಳಿವೆ, ಲೋಪದೋಷಗಳಿವೆ. ಅವುಗಳ ಕಡೆಗೆ ನಾನು ಸಮೂಹದ ಅಂದರೆ ಸಮುದಾಯದ ಗಮನವನ್ನು ಸೆಳೆಬೇಕಾಗಿದೆ. ನಾನು ಒಬ್ಬನೇ ಅದನ್ನು ಹೇಳ್ತಾ ಹೋದ್ರೆ ಅದು ಲಕ್ಷ್ಯಕ್ಕೆ ಬರುವುದಿಲ್ಲ. ಇಂಡಿವಿಜುವಲ್ ಆಗಿ ನಾನು ಏನಾದರೂ ಹೇಳಿದರೆ ಅದು ಅಷ್ಟು ಪರಿಣಾಮಕಾರಿಯಾಗಿರುವುದಿಲ್ಲ. ಅದು ಕಲೆಕ್ಟಿವ್ ರೆಸಿಸ್ಟೆನ್ಸ್ ಆದರೆ, ಪ್ರತಿರೋಧ ಆದರೆ ಆ ವ್ಯವಸ್ಥೆ ಸುಧಾರಿಸಬಹುದು. ಆ ಕಾರಣದಿಂದಾಗಿ ನಾನು ಸಮಾಜದ ಅಂಕು ಡೊಂಕುಗಳನ್ನು ತೋರ್ಪಡಿಸುವುದಕ್ಕೋಸ್ಕರ, ಅಂದರೆ ಶಾಬ್ದಿಕವಾಗಿ ಅದನ್ನು ಅಭಿವ್ಯಕ್ತಿಸುವುದಕ್ಕೋಸ್ಕರ ನಾನು ಬರಿತೇನೆ ಅಂತ ಅವ್ರು ಹೇಳ್ತಾರೆ. ಅದೇ ಒಂದು ನಿಲುವು ಕೂಡ ನನ್ನದಾಗಿರುವಂಥದ್ದು. ನಾ ಎಂದು ಬೇರೆಯವರನ್ನು ನೀವು ಹೇಳಿದ್ರಲ್ಲ ಏನಾದರೂ ಅಂದ್ರೆ ಅವ್ರಿಗೆ ಮನಸ್ಸಿಗೆ ನೋವಾಗ್ತದೆ, ನೇರವಾಗಿ ಏನನ್ನಾದರೂ ಹೇಳಿದರೆ ಮನಸ್ಸಿಗೆ ನೋವಾಗ್ತದೆ. ಅದಕ್ಕೆ ನಾನು ನನ್ನ ಮೇಲೆ ಅದನ್ನು ಆರೋಪಿಸಿಕೊಂಡು ಏನೋ ಒಂದು ಡೊಂಕದ, ಏನೋ ಒಂದು ದೋಷ ಇದೆ, ಆ ದೋಷವನ್ನು ನಾನು ಬೇರೆಯವರ ಥರದ ಅಂತ ಹೇಳೋದಿಲ್ಲ, ಅದು ನನ್ನೊಳಗಿದೆ ಅನ್ನೋದನ್ನು ನಾನು ಹೇಳಿಕೊಂಡು ನನ್ನ ಮೇಲೆ ಆರೋಪಿಸಿಕೊಂಡು ನಾನು ಯಾವಾಗಲೂ ಬರೀತೇನೆ. ಹಾಗಾಗಿ ಅದು ಹಾರ್ಮ್ಲೆಸ್ ಅನ್ನಿಸ್ತದೆ. ಅದ್ರ ಜೊತೆಗೆ ನವಿರ ಹಾಸ್ಯ ಕೂಡ ಇರ್ತದೆ. ಈಗ ಉದಾಹರಣೆಗೆ ನಾನು ಅನೇಕ ಸಲ ಸರ್ಕಾರಿ ಬಸ್ನಲ್ಲೆಲ್ಲ ಟ್ರಾವೆಲ್ ಮಾಡ್ತಿದ್ದೆ. ಈಗಲಿ ಒಂದು ಕೆಟ್ಟ ಕನಸು ಅಂತ ಒಂದು ಪ್ರಬಂಧ ಬರೆದೆ. ಇದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಪದವಿ ವಿದ್ಯಾರ್ಥಿಗಳಿಗೆ ಪಠ್ಯವಾಗಿರುವಂಥದ್ದು. ಪ್ರತಿನಿತ್ಯ ನಾನು ಧಾರವಾಡದಿಂದ ಸೌದತ್ತಿ ಕಾಲೇಜಿನಲ್ಲಿರುವಾಗ ಪ್ರಯಾಣ ಮಾಡ್ತಿದ್ದೆ. ಬಸ್ಸಿನಲ್ಲಿ ಅನೇಕ ಥರದ ಅನುಭವಗಳು. ಸರಿಯಾದ ವೇಳೆಗೆ ಬಸ್ ಬರುವ ಹಾಗಿಲ್ಲ, ಆಮೇಲೆ ಅದು ಪ್ಲಾಟ್ಫಾರ್ಮ್ ಸರಿಯಾಗಿ ಅಲ್ಲಿ ನಿಲ್ಲುವ ಹಾಗಿಲ್ಲ, ಆಮೇಲೆ ಸಿಕ್ಕಾಪಟ್ಟೆ ಎಲ್ಲ ಗಲಾಟೆ ಗದ್ದಲ ಎಲ್ಲ ಇರುವಂಥದ್ದು, ಆಮೇಲೆ ಇನ್ನೂ ಅನೇಕ ಕಹಿ ಕಟು ಅನುಭವಗಳು. ಅವುಗಳನ್ನೇ ಹೆಂಗೆ ಬರೆಯುವುದು ಈಗ? ಅದಕ್ಕೆ ನಾನು ಒಂದಿನ ಯಥಾರೀತಿ ಬಸ್ ಸ್ಟ್ಯಾಂಡಿಗೆ ಹೋದೆ. ಹೋಗ್ಬಿಡ್ದಾಗ ಅಗದಿ ಕರೆಕ್ಟ್ ಟೈಮಿಗೆ ನಾನು ಹೋಗಿದ್ದೇನೆ, ಕರೆಕ್ಟ್ ಟೈಮಿಗೆ ಬಸ್ ಬಂದ್ಬಿಟ್ಟದ. ಆಮೇಲೆ ಎಲ್ಲ ಭಾಳ ಜನ, ಈ ಸಲ ನಾನು ಈ ಹಿಂದೆ ಹೋದಾಗೆಲ್ಲ ಒಬ್ಬರ ಮೇಲೆ ಒಬ್ಬರು ಬೀಳೋದು, ಮೈ ಕೈ ತಾಗ್ಸೋದು, ಅವ್ರ ಚಪ್ಪಲಿ ಹರಿದು, ಇವ್ರು ಶರ್ಟ್ ಕಿತ್ತಾಡೋದು, ಅಲ್ಲಿ ಸೀಟ್ ಹಿಡಿಯೋದು, ಇದೆಲ್ಲ ಗಲಾಟೆ ಗದ್ದಲ, ಒಬ್ಬರ ಮೇಲೆ ಒಬ್ಬರೆಲ್ಲ ಬೀಳ್ತಾ ಇದ್ರು. ಈಗ ನೋಡ್ತೇನೆ ಸಾಲ್ ಹಿಡಿದು ಎಷ್ಟು ದೊಡ್ಡ ಭಾಳಷ್ಟು ಜನ ಅದಾರ. ಅವರೆಲ್ಲ ಅಗದಿ ಮಡಿ ಇದ್ದವ್ರಂಗೆ ಯಾರಿಗೂ ಕೈ ಮೈ ತಾಕ್ ಸಾಲ್ ಹಿಡ್ದ ಸರತಿಯೊಳಗೆ ನಿಂತ್ಕೊಂಡ್ರು. ನಾ ಇಂಡಿಯಾದೊಳಗೆ ಇದ್ದೇನೋ ಮತ್ತೆಲ್ಲರ ಬೇರೆ ಕಡೆಗೆ ಇದ್ದೇನೋ ಮಾತಿಲ್ಲ, ಎಲ್ಲ ನೇರವಾಗಿ ತಾವ ನಿಂತ್ಕೊಂಡಿದ್ದಾರೆ. ನೋಡಿದೆ ಅಲ್ಲೇ ಹನುಮಾನ್ ಕಿ ರಾಣಿ ಶಾಪ್ ಅಂತ ಇತ್ತಲ್ಲಿ ಒಂದು. ಹನುಮಾನದ ಲಗ್ನ ಆಗಿಲ್ಲ,
ಹನುಮಾನ್ ಕಿರಾಣಿ ಅಂಗಡಿ ಅಂತಿತ್ತು. ಇಲ್ಲ ನಾನು ಭಾರತದೊಳಗನೆ ಇದ್ದೇನೆ ಅನಿಸ್ತು. ಎಲ್ಲರೂ ಸಾವಕಾಶ ಒಳಗೆ ಹೋದರು. ತಮ್ಮ ಎಲ್ಲೆಲ್ಲಿ ಸೀಟ್ ಸಿಗ್ತದೆ ಅಲ್ಲಿ ಮೌನವಾಗಿ ಎಲ್ಲರೂ ಕೂತ್ಕೊಂಡ ಮೇಲೆ ನಾನು ಹಿಂಗೆ ಕೂಡಬೇಕು ಅಂತ ಅನ್ಕೊಡ್ದ ಒಬ್ರು ಆಗಲೇ ಅಲ್ಲಿ ಕೂತ್ಕೊಂಡಿದ್ರು. ಒಬ್ಬ ಯುವಕ ನನ್ನ ಹಿಂದೆ ನೋಡಿದವನ ಥಟ್ನ ಮೇಲೆ ಎದ್ದ. ನಾನು ಹಂಗೆ ಇದ್ರ ಸಲುವಾಗಿ ಸುಮ್ಮನೆ ಅಂತಿಲ್ಲ, ಸೌಜನ್ಯಕ್ಕೆ ಇಲ್ಲಿ ತಮ್ಮ ಕೂತ್ಕೊಳ್ರಿ ಪಾಪ ನೀವು ಇದನ್ನ ಮಾಡಿರಿ, ಕೂತ್ಕೊಳ್ರಿ, ಅರ್ಧ ತಾಸಿನ ದಾರಿದಾರೆ ಕೂತ್ಕೊಳ್ರಿ. ಇಲ್ಲ ಮೇಡಮ್ ಅಲ್ಲಿ ನೋಡ್ರಿ ಅಂತ ಬೋರ್ಡ್ ತೋರಿಸಿದ್ರು. ಅಲ್ಲೇ ಇದು ಮಹಿಳೆಯರಿಗಾಗಿ ಇರುವ ಆಸನ, ಅವರಿಲ್ಲದಾಗ ಕೂಡಿರಬಹುದು, ಅವರು ಬಂದೊಡನೆ ಎದ್ದು ನಿಲ್ಲಬೇಕು ಅಂತಿತ್ತು. ಅವ ಅದನ್ನು ತೋರಿಸಿದ. ಎಷ್ಟು ಈ ಪ್ರಜ್ಞಾವಂತ ಯುವಕರದಾರ ನನ್ನ ಈ ದೇಶದೊಳಗೆ. ಭಾಳ ಸಂತೋಷ ಆಯ್ತು, ಹೆಮ್ಮೆ ಆಯಿತು. ಅವನ ಬಗ್ಗೆ ಭಾಳ ಹೆಮ್ಮೆ ಅನ್ನಿಸ್ತು. ಮುಂದೆ 2 ಮಿನಿಟಿಗೆ ಒಬ್ಬ ವಯಸ್ಸಾದ ಅಗದಿ ಮುದುಕ ಹೆಣ್ಮಗಳೊಬ್ಬಳು ಹತ್ತಿದ್ಲು. ಆಕಿನ ಒಬ್ಬ ಯುವಕ ಕರ್ಕೊಂಡು ಬಂದು ತನ್ನ ಜಾಗದೊಳಗೆ ಆಕಿನ ಕೂಡಿಸಿದ. ಇನ್ನೊಂದು ಎಕ್ಸಾಂಪಲ್, ಅದಕ್ಕೆ ನಾನು ಅದನ್ನು ನೋಡಿ ನಮ್ಮ ದೇಶದೊಳಗೆ ಇಷ್ಟು ಹೆಣ್ಮಕ್ಳಿಗೆ ಇಂಥ ಒಳ್ಳೆಯ ಸ್ಥಾನಮಾನದ ಅಂದ್ರೆ ಮತ್ತಿನ್ನೊಮ್ಮೆ ಹುಟ್ಟೋದಾದ್ರೆ ಹೆಣ್ಮಗಳಾಗಿನ ಈ ದೇಶದಾಗನ ಹುಟ್ಟಬೇಕಂತ ದೇವ್ರಿಗೆ ಕೈ ಮುಗಿದೆ. ಭಾಳ ಸಂತೋಷ ಆಯ್ತು ನನಗೆ. ಆಮೇಲೆ ಚಾಲಕರು ಎಲ್ಲರೂ ಕೂತದ್ದನ್ನು ನೋಡಿ ಡೋರ್ ಹಾಕಿ ರೈಟ್ ಅಂತಂದರು. ಅದೇ ಸರಿಯಾದ ವೇಳೆ ಗ್ರೀನ್ ಸಿಗ್ನಲ್ ಕೊಟ್ಟರು. ಅಷ್ಟೆಲ್ಲ ಆಗ್ಬಿಡೋದು ಒಂದು 5 ನಿಮಿಷ ತಡ ಆಗಿತ್ತು. ಅವರು ಕಂಡಕ್ಟರ್ ಎಲ್ಲರ ಎದುರಿಗೆ ನಿಂತ್ಕೊಂಡು ಕ್ಷಮಾ ಮಾಡಿರಿ, 5 ಗಂಟೆ ನಾವು ತಡವಾಗಿ ಬಿಡ್ತಾ ಇದ್ದೇವೆ, ದಯವಿಟ್ಟು ಸಹಕರಿಸಬೇಕು ಅಂದರು. ಎಂಥ ಪ್ರಜ್ಞಾವಂತ ತಾಸುಗಟ್ಟಲೆ ತಡ ಆದರೂ ಏನು ಅನ್ನೋದ ಹೋಗುವಂಥ ಎಲ್ಲ ಚಾಲಕರೆಲ್ಲ ಇರುವಾಗ, ಕಂಡಕ್ಟರ್ ಎಲ್ಲ ಇರುವಾಗ ಇದು ಒಂದು ಭಾಳ ವಿಚಿತ್ರ ಅನಿಸ್ತು. 60 ಕಿಲೋಮೀಟ್ರ್ ವೇಗದೊಳಗೆ ತೇರು ಹೆಂಗೆ ದೇವ್ರನ್ನ ಕರ್ಕೊಂಡು ಹೋಗ್ತದಲ್ಲ ಹಂಗೆ ಸಾವಕಾಶ ಅಗದಿ ಯಾವುದು ಉಳುಕದಂಗೆ ತೆಗ್ಗುದಿನಿ ಇದ್ರೂ ಕೂಡ ಭಾಳ ಜೋಕಿಯಿಂದ ಅವರು ಚಾಲಕರು ನಮ್ಮನ್ನು ಕರ್ಕೊಂಡು ಹೋದರು. ಆಮೇಲೆ ಮುಂದವ್ರ ಕಂಡಕ್ಟ್ರು ಟಿಕೆಟ್ ಅಂತ ಬಂದರು. ನಾನು 15 ರೂಪಾಯಿ ಇತ್ತದು ಟಿಕೆಟ್ ದರ, 500 ನೋಟ್ ಹಿಡಿದೆ. ಈ ಹಿಂದೆಲ್ಲ 15 ರೂಪಾಯಿಗೆಲ್ಲ 50 ರೂಪಾಯಿ ಇದಕ್ಕೆ ನಾವು 500 ರೂಪಾಯಿ ಹಿಡಿದ್ರೆ ಏನ್ರಿ ಗೊತ್ತಾಗೋದಿಲ್ಲ ರೀ, ಚಿಲ್ಲರ್ ತೊಗೋಬೇಕು, ಎಲ್ಲರೂ 500 ನೋಟ್ ಹಿಡಿದ್ರೆ ಎಲ್ಲಿಂದ ತರೋಣ್ರಿ ನಾವು ಚಿಲ್ಲರ್, ಏನಂತ ತಿಳ್ಕೊಂಡ್ರೆ ನಮ್ಮ ಬ್ಯಾಂಕು ನಮ್ಮ ಇದು ಅಂತೆಲ್ಲ ಚೀರಾಡ್ತಿದ್ರು. ಈ ಸಲ ನೋಡ್ತೀನಿ ಈ ಕಂಡಕ್ಟ್ರು ನಕ್ಕೋತ ತೊಗೊಂಡ್ರು, 15 ರೂಪಾಯಿ ಟಿಕೆಟ್ ಕೊಟ್ಟರು, ಉಳಿದಿದ್ದು ಚಿಲ್ಲರೆ ಸಮಾಧಾನದಿಂದ ತಿರುಗಿ ಕೊಟ್ಟರು. ಭಾಳ ಸೌಜನ್ಯವನ್ನು ತೋರಿಸ್ಕೊಂಡ್ರು. ಮತ್ತು ಈ ಮೊದಲು ಏನು ಮಾಡ್ತಿದ್ರು, ಹಂಗೇನಾದರೂ ಚಿಲ್ಲರ್ ಇರಲಿಲ್ಲ ಅಂದರೆ ಕಂಡಕ್ಟ್ರುಗಳು ಮೊದಲಂತೂ ಚೀರ್ತಿದ್ರು. ಅಷ್ಟಲ್ಲದ ಒಂದು 500 ರೂಪಾಯಿ ಕೊಟ್ಟು ನೀವು ಯಾರ್ಯಾರು ಚಿಲ್ಲರ್ ಕೊಡೋದು ನೀವೇ ತಗೋರಿ ಅಂತ ಹೇಳಂದು ನಮಗೆ ಕಳಿಸ್ಬಿಡ್ತಿದ್ರು. ನಾನು ಒಂದ್ಸಲ ಒಂದು 4-5 ಮಂದಿ ನನಗೆ ಜೋಡಿಸಿದ್ರು. ನಾ ಕ್ಯಾಂಟೀನು ಈಗಿರೋ ಸಾಮಾನು ತೊಗೊಂಡ್ರೆ ನಾವು ಚಿಲ್ಲರ್ ಕೊಡ್ತೀವಂತ ಅವ್ರಂದು, ನಾ ಮತ್ತೆ ಬೇಕಾದದ್ದು ಬೇಡದದ್ದು ಸಾಮಾನು ತೊಗೊಂಡು ಚಿಲ್ಲರೆ ಮಾಡಿಕೊಂಡು ಅವ್ರಿಗೆಲ್ಲ ಹಂಚಿದ್ದು ಒಂದು ಅನುಭವ ನನಗಿತ್ತು. ಆಮೇಲೆ ಅದ್ರ ಜೊತೆಗೆ ಹಂಗೆ ಮಾಡುವಾಗ ಭಾಳಷ್ಟು ತಡ ಆಗಿ ನಾನು ಮನೆಗೆ ಹೋದಂಥ ಒಂದು ಅನುಭವ ಇತ್ತು. ಇವ್ರು ಹಾಗಿಲ್ಲ, ಕೇಳ್ಬಿಡ್ದೆ ಚಿಲ್ಲರನ್ನು ಕೊಟ್ಟರು. ಭಾಳ ವಿಚಿತ್ರ ಈ ಕಂಡಕ್ಟರ್ ಇದರಿಂದ ನಾನು ಸಂತೋಷ ಆಯಿತು. ಅಂದರೆ ಒಂದು ಅರ್ಧದೊಳಗೆ ಇಂಥ ಒಂದು ಒಳ್ಳೆಯ ಕಂಡಕ್ಟರ್ ದರ್ಶನದಿಂದ ಭಾಳಷ್ಟು ಧನ್ಯತೆಯನ್ನು ಅನುಭವಿಸಿದಂಥ ಒಂದು ಭಾವ ನನ್ನದಾಯಿತು. ಆಮೇಲೆ ಅಷ್ಟರೊಳಗೆ ಒಬ್ಬರು ನನ್ನ ಮುಂದಿದ್ದವರು ಬೀಡಿ ಕಟ್ಟು ಸಿಗಾರೆಟ್ ಸೇದು ಸಲುವಾಗಿ ಬೀಡಿ ಸೇದು ಸಲುವಾಗಿ ಹೊರಗೆ ತೆಗೆದ್ರು. ಅವ್ರ ಪಕ್ಕಕ್ಕೆ ಕೂತ್ಕೊಂಡವರು, ಮಿಸ್ಟರ್ ಅಲ್ಲಿ ನೋಡ್ರಿ ಅಂದರು. ಅವ್ರು ನೋಡಿದ್ರಲ್ಲೇ ಇಲ್ಲಿ ಧೂಮಪಾನ ನಿಷೇಧಿಸಲಾಗಿದೆ ಅದೆಲ್ಲ ಬರೆದಿದ್ರು. ಅದನ್ನು ನೋಡಿ, ಐ ಆಮ್ ವೆರಿ ಸಾರಿ ನಾನು ಬೈ ಮಿಸ್ಟೇಕ್, ಬೈ ಫೋರ್ಸ್ ಆಫ್ ಹ್ಯಾಬಿಟ್ ಎಲ್ಲೋ ರಸ್ತೆದೊಳಗಿದ್ದೇನೋ ಹಿಂಗೆ ನಾನು ತೆಗೆದಿದ್ದೇನೆ. ಎಷ್ಟು ಪ್ರಜ್ಞಾವಂತ ಪ್ರಯಾಣಿಕರು. ನನಗೆ ಅನೇಕ ಸಲ ಈ ಹಿಂದೆ ಬಸ್ಸಿನೊಳಗೆ ಸಿಕ್ಕಾಪಟ್ಟೆ ಸೇದುವುದು, ಆಮೇಲೆ ಹೋಗಿ ಬಿಡೋದು, ನಾವು ಎಷ್ಟು ಮುಚ್ಚಿಕೊಂಡ್ರು ವಾಂತಿ ಮಾಡ್ಕೊಂಡ್ರು ಅದನ್ನೇನು ಕೇರ್ ಮಾಡದೇ ಇರುವಂಥ ಸ್ಥಿತಿ ಅನುಭವಿಸಿದ್ದೆ. ಇವರು ಐ ಆಮ್ ಸಾರಿ ಅಂತ ಹೇಳಂದು ಮತ್ತು ಅವ್ನ ಕ್ಷಮೆ ಕೇಳಿ ಒಳಗೆ ಇಟ್ಕೊಂಡಿದ್ದು ನೋಡಿ ಭಾಳಷ್ಟು ವಿಚಿತ್ರ ಅನಿಸ್ಬಿಡುತ್ತೆ ನನಗೆ. ಆಮೇಲೆ ಬಸ್ಸಿನೊಳಗೆ ನಾವು ಸಾಮಾನ್ಯವಾಗಿ ಓದ್ಲಿಕ್ಕೆ ಏನಾರ ಪೇಪರು ಮ್ಯಾಗ್ಝೀನು ಇವನ್ನೆಲ್ಲ ಇಟ್ಕೊಂಡಿರ್ತಿದ್ದೆ. ನಂದು ಓದೋದು ಮುಗಿದ ತಡ ಏನು ಬರಕ್ಕನ ಹಿಂದಿನವರು ಮುಂದಿನವರು ಒಂದಿಟ ತರಲಿ ಪೇಪರ್ ಇರೋದನ್ನು ಅಂಥೇಳೆಲ್ಲ ಇಸ್ಕೊಳ್ಳೋರು. ಈಗ ನೋಡ್ತೇನೆ ಎಲ್ಲರ ಕೈಯೊಳಗೂ ಒಂದೊಂದು ಪತ್ರಿಕೆ ಒಂದೊಂದು ಮ್ಯಾಗ್ಝಿನ್ ಎಲ್ಲ ಓದ್ಕೊತ ಕೂತ್ಬಿಟ್ಟಾರ. ನಾ ಅಂದೆ ನಮ್ಮ ನಾಡಿನ ಪತ್ರಿಕೆ ತೆಗಿಯವ್ರದ್ದು ಎಂಥ ನಸೀಬದ, ಎಲ್ಲ ಕೊಂಡು ಓದ್ಲಿಕ್ಕೆ ಹತ್ಬಿಟ್ಟಾರ. ಯಾಕಂದ್ರೆ ಅನೇಕ ಸಂದರ್ಭದೊಳಗೆ ಅದ್ರ ಮೇಲೂ ಒಂದು ಬರ್ದಿದ್ದೇನೆ ನಾನು ಆರ್ಟಿಕಲ್. ನನ್ನ ಪೇಪರ್ ಇಸ್ಕೊಂಡು ಯಾರ್ಯಾರು ಯಾವ್ಯಾವ ನಮ್ಮನ್ನು ಯೂಸ್ ಮಾಡಿದ್ರು ಅದನ್ನು ಒಂದು ಕೂಸಳಾಕತ್ತಿತ್ತು, ಅದು ತಗೋ ಇಲ್ಲ ಅಂತ ಹೇಳಿ ಅದು ಬಾಯೊಳಗೆ ಹರಿದು ಅದು ಏನು ಮಾಡೋದಿಲ್ಲ ಅದು ಮಾಡ್ದು. ಮತ್ತೊಬ್ಬರಿಗೆ ಬೆನ್ನು ಕೆರಿಲಿಕ್ಕತ್ತಿದ್ರು. ನಂದು ಪೇಪರ್ ತೊಗೊಂಡು ಅದನ್ನು ಸಣ್ಣಗೆ ಸುಳ್ಳಿ ಸುತ್ತಿ ಒಳಗೆ ಹಾಕಿ ಬೆನ್ನು ಕೆರ್ಕೊಳಕ್ಕೆ ಶುರು ಮಾಡಿದ್ರು. ಹೀಗೆಲ್ಲ ಭಾಳ ಕಹಿ ಅನುಭವಗಳೆಲ್ಲ ಇದ್ದು. ಈಗ ನೋಡ್ತೇನೆ ಎಲ್ಲರೂ ಓದ್ತಾ ಕೂತಾರ, ಎಂಥ ಸುಶಿಕ್ಷಿತ ಜನ ಇವರೆಲ್ಲ ಅಂತ ಭಾಳಷ್ಟು ಸಂತೋಷ ಆಯಿತು. ಆಮೇಲೆ ಹೋಗುವಾಗೆಲ್ಲ ಈ ನರ್ವಿಲು ಈ ಕ್ಲಬ್ನವರೆಲ್ಲ ಬರೆದಿರ್ತಾರೆ ನೋಡ್ರಿ, ರೋಟ್ರಿ ಕ್ಲಬ್, ಲಯನ್ಸ್ ಕ್ಲಬ್ನವರೆಲ್ಲ, ನಿಮ್ಮ ಪ್ರಯಾಣ ಸುಖಕರವಾಗಲಿ ಅಂತ. ಖರೇನ ಅವ್ರ ವಿಷಯ ಇವತ್ತು ನನ್ನ ಅನುಭವಕ್ಕೆ ಬಂದಿರುವಂಥದ್ದು ಅನ್ನಿಸ್ತು. ಆಮೇಲೆ ಒಂದು 10 ಮಿನಿಟ್ ಆಗಿರಬೇಕು, ಪಟ್ನ ಬಸ್ ನಿಲ್ಲಿಸಿದ. ಟಿಕೆಟ್ ಕಲೆಕ್ಟರ್ ಒಳಗಡೆ ಬಂದರು.
ನನಗರ 10 ಗಂಟೆಗೆ ಕ್ಲಾಸ್ ತಗೋಬೇಕಲ್ಲೇ, ಪ್ರಾಚಾರ್ಯರು ಹುಡುಗರದ್ದು ಗದ್ದಲ ಹಾಕ್ತಿರ್ತಾರ, ಪ್ರಾಚಾರ್ಯರು ಹೊರಗೆ ಬರ್ತಾರೆ, ಏನ್ರಿ ಮೇಡಮ್ ಅಂತಾರೆ, ಬಯೋಮೆಟ್ರಿಕ್ಸ್. ನನಗೆ ಸಿಕ್ಕಾಪಟ್ಟೆ ಚಿಂತೆ, ಇವರೆಲ್ಲಾರ್ದು ಚೆಕ್ ಮಾಡವ್ರಿ ಟಿಕೆಟು, ಏನು ಮಾಡೋದಪ್ಪ ಅಂಥೇಳಿ ಭಾಳ ಬೇಸರ ಆಯಿತು. ಆದರೆ ಆ ಟಿಕೆಟ್ ಕಲೆಕ್ಟರ್ ಏನು ಮಾಡಿದರು ನೋಡ್ರಿ, ನೀವು ಎಲ್ಲ ಪ್ರಜ್ಞಾವಂತರೆಲ್ಲ ಈಗ ಅದೀರಿ, ನನ್ನ ನಾಡಿನವರು ಎಲ್ಲರೂ ಸಾಮಾನ್ಯವಾಗಿ ಟಿಕೆಟ್ ತೊಗೊಂಡಿರ್ತೀರಿ, ಯಾರು ಅಕಸ್ಮಾತ್ ತೊಗೊಂಡಿಲ್ಲ ಕೈ ಎತ್ತಿ ಬಿಡ್ರಿ, ನಾನು 2 ಮಿನಿಟ್ನೊಳಗೆ ಮುಗೀತದ. ಎಂಥ ವಿಚಿತ್ರ ಅಂದ್ರೆ ಒಬ್ಬ ವ್ಯಕ್ತಿ ಕೈ ಎತ್ತಿದ್ರಿ. ಅದನ್ನು ನೋಡಿ ಎಷ್ಟರ ಪ್ರಾಮಾಣಿಕತೆ ನಮ್ಮ ಜನರದ್ದು ಮೂರ್ಛೆ ಬರೋಂಗೆ ಆತು ನನಗೆ. ಯಾವಾಗೂ ಹಿಂಗೆ ನೋಡಿರಲಿಲ್ಲ. ಆಮೇಲೆ ಒಬ್ಬಾಕಿ ನಿಂದಮ್ಮ ಅಂತ ಕೇಳಿದ್ರು ಅವರು, ತುದಿಗೆ ಕೂತಿದ್ಲಕ್ಕಿ. ಕಂಡಕ್ಟರ್ ಬಂದ, ಇದೆಲ್ಲ ಮುಗಿತ್ರಿ ಬಸ್. ಮತ್ತು ಒಬ್ಬ ಹೇಳಿದ ಮುಂದೆ ನಡೀತ. ಮುಂದೆ ಒಬ್ಬಾಕಿ ಬಂದ್ಲು, ಟಿಕೆಟ್ ಅಂದವ ಕಂಡಕ್ಟರ್. ಒಂದು ಫುಲ್ ಒಂದು ಹಾಫ್ ಅಂದ್ಲಕ್ಕಿ. ಅವರು ಕಂಡಕ್ಟರ್ ಸಾಹೇಬರು ಹಾಗೆಲ್ಲ ಕನ್ನಡದಾಗ ಹೇಳಬೇಕಮ್ಮ, ನಾವು ಕರ್ನಾಟಕದೊಳಗಿದ್ದೇವೆ, ಆಯ್ತು ರೀ, ಇದು ಒಂದು ಹಾಫ್ ಕೊಡ್ರಿ, ಒಂದು ನಂದು ಪೂರ್ಣ ಕೊಡ್ರಿ. ಇಷ್ಟು ಈ ಮಗುವಿಗೆ ಎಷ್ಟು ವಯಸ್ಸು ಅಂದ ಕೂಡಲೇ ಆ ಮಗುವಿನ ಕೇಳಿದ್ರು ಅವರು ಕಂಡಕ್ಟರ್ ಟೆಸ್ಟ್ ಮಾಡೋ ಸಲುವಾಗಿ, ಎಷ್ಟು ನಿಂದು ವಯಸ್ಸು. ಈಗ 2 ತಾಸಿನ ಹಿಂದೆ ನನಗೆ 6 ಮುಗಿದಿದೆ, ನನಗೆ 7ನೇ ವರ್ಷ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾ ಮಗು. 6 ವರ್ಷದ ಕೆಳಗಿದ್ರೆ ಅರ್ಧ ಚಾರ್ಜು, 6 ವರ್ಷದ ಮೇಲ್ಪಟ್ಟಾದ್ರೆ ಪೂರ್ಣ ಚಾರ್ಜು. ನಾ ಅದನ್ನು ನೋಡಿ ಇನ್ನಷ್ಟು ಬೆಚ್ಚಿ ಬಿದ್ನಿ. ಮಗುನ ಹೇಳಿಕತ್ತದ, ಯಾಕಂದ್ರೆ ನಮ್ಮ ತಾಯಂದ್ರು 12 ವರ್ಷ ಆದ್ರೂ ಇನ್ನೂ ಆಗೇ ಇಲ್ರಿ, ಈಗ 7 ವರ್ಷ ಆಗೈತ್ರಿ ಅಂತ ಹೇಳುವಂಥವ್ರನ್ನೆಲ್ಲ ಈ ಮೊದಲೆಲ್ಲ ನೋಡಿದ್ದೆ. ಭಾಳ ವಿಚಿತ್ರ ಅನಿಸ್ತು ನನಗೆ. ಆಮೇಲೆ ಮತ್ತೊಂದು ಸ್ಟಾಪಿಗೆ ನಿಂತಾಗ ಇದು ಎಲ್ಲಿಗೆ ಹೋಗ್ತದಂತ ಪಕ್ಕದಾಕಿ ಇನ್ನೊಬ್ಬಾಕಿ ಕೇಳಿದ್ಲ. ನೋಡ್ರಿ, ಇದು ರುದ್ರಾಪುರಕ್ಕೆ ಹೋಗ್ತೈತಿ, ಆಮೇಲೆ 8 ಗಂಟೆಗೆ ರುದ್ರಾಪುರಕ್ಕೆ ಹೋಗ್ತೈತಿ, 9 ಗಂಟೆಗೆ ರಾಮಾಪುರಕ್ಕೆ, 10 ಗಂಟೆಗೆ ಕಟ್ಬಳ್ಳಿ ತಾಂಡೆಕ. ಆಕೆ ಏನು ಬಸ್ಸಿನ ವೇಳಾಪಟ್ಟಿ ತಾನ ತಯಾರು ಮಾಡಿದವ್ರಂಗೆ ಬಡ ಎಲ್ಲ ಹೇಳಿದಳ್ರಿ. ಈ ಮೊದಲೊಮ್ಮೆ ನನಗೇನಾಗಿತ್ತು, ಊರಿಗೆ ಹೋಗ್ಬೇಕಾಗಿದೆ, ಡ್ರೈವರ್ ತನ್ನ ಸೀಟ್ ನೋಡಿ ಕೂತಾರ, ಬಸ್ ಇನ್ನೇನು 2 ಮಿನಿಟ್ನಾಗ ಬಿಡಬೇಕು. ಅಲ್ಲೇ ಮುಂದಿದ್ದಕ್ಕಿಗೆ ಎಲ್ಲಿ ಹೋಗ್ತದ್ರಿ ಇದು ಅಂತ. ಆಕೆ ತುಂಬ ಸೆರಗ್ ಹೊತ್ಕೊಂಡು ಮುಚ್ಕೊಂಡು, ನಾವು ಅಲ್ಲಿ ಹಿಂದೆ ನಮ್ಮ ಮನೆಯವ್ರು ಕುಂತಾರ ನೋಡ್ರಿ, ಅವ್ರನ್ನ ಕೇಳ್ರಿ ಅಂದ್ಲಿಕ್ಕೆ. ಇವನ್ನೆಲ್ಲ ಅನುಭವ ಆಗಿದ್ದು ನನಗೆ. ಈ ಹೆಣ್ಮಗಳು ಪಟ್ ಎಲ್ಲೆಲ್ಲಿ ಯಾವ್ಯಾವ ಎಷ್ಟೆಷ್ಟು ಮಿನಿಟಿಗೆ ಯಾವ ಊರಿಗೆ ನಿಲ್ತದ ಅಂತ ಹೇಳ್ತಾಳೆ. ಭಾಳ ವಿಚಿತ್ರ ಅನಿಸ್ತು ನನಗೆ. ಈ 60 ಮಿನಿಟಿನ ಈ ಪ್ರಯಾಣದೊಳಗೆ ಒಂದೂ ಧೂಮ್ರಪಾನ ಇಲ್ಲ, ಕಂಡಕ್ಟರು ಮುನ್ನಡೀರಿ ಇಲ್ಲ, ಎಲ್ಲರೂ ತಾವ ಹಿಂದೋ ಮುಂದೋ ನಿಂತು ಸಹಕಾರ ತೋರಿಸಿದಂಥದ್ದು. ವಾಂತಿ ಬೇದಿ ತೂಕಡಿಕೆ ಮೈಮೇಲೆ ಬೀಳ್ತದೆ ರೀ, ನೆದ್ದಿ ಮಾಡ್ಕೊಂಡು ಪಕ್ಕದಲ್ಲಿರುವ ಅವೆಲ್ಲ ಏನೂ ಇಲ್ಲ. ಸೀಟ್ ಹಿಡ್ರಿ ಅಂತ ಜಿಗದಾಡೋ ಸೀಟ್ ಕೂಡ ಅವರು. ಒಬ್ಬವಂತೂ ಚಪ್ಪಲ್ ಕೊಡ್ಲಿಕ್ಕತ್ತಾನ. ಯಾಕ್ರಿ, ಏನು ಹಂಗ್ರಿ, ಹಿಂಗ್ಯಾಕೆ ನೀವು? ಇಲ್ರಿ ಮೇಡಮ್ ಮನೆ ಚಲೋ ಚೀಲ ಕೊಟ್ಟೇನಿ, ಒಳಗೆ ಹೋಗ್ಬಿಡೋದು, ಚೀಲ ಇದ್ದಿದ್ದಿಲ್ಲ ಅಲ್ಲೇ, ಹಿಂಗೆ ಕೊಟ್ರಿ ಬರೋಬ್ಬರಿ ಮಾಡ್ತಾರ್ರಿ ಅವ್ರು, ಒಂದಂತೂ ಹಾಕೊಂಡು ಹೋಗಕ್ಕೆ ಬರೋದಿಲ್ರಿ. ವಿಚಿತ್ರ ಜನ. ಇವು ಯಾವ ಅನುಭವಗಳಿಲ್ಲ. ಆಮೇಲೆ ಸಾರಿ ಯಾವುದು ಇಲ್ಲ. ಅದಕ್ಕೆ ಇಷ್ಟೆಲ್ಲ ಮಾಡ್ಲಿಕ್ಕತ್ತೇನಿ. ಏನಾಯ್ತು ಏನು, ಸರಿಯಾದ ಸಮಯಕ್ಕೆ ಬಸ್ಸು ಕರೆಕ್ಟ್ ನಮ್ಮ ಊರಿಗೆ ಮುಟ್ಟಿದಾಗ ಒಂಥರ ನನಗೇನು ತಲೆಗೆ ಇದಾಗಲೇ ಇಲ್ಲ. ಒಂದು ವಿಚಿತ್ರ ಅನಿಸ್ತು, ಒಂಥರ ಅನ್ಕಾನ್ಷಿಯಸ್ ಆದಂಗೆ ಅನಿಸ್ಬಿಡ್ತು ನನಗೆ. ಏನಾಯ್ತು ಗೊತ್ತಿಲ್ಲ, ಧಪ್ ಅಂತ ಬಿದ್ದುಬಿಟ್ಟೆ. ನೋಡ್ತೇನೆ ಕನಸು, ಇದೆಲ್ಲ ನಡೆದಿದ್ದು ಕನಸು. ಅಂದ್ರೆ ಈ ಎಲ್ಲ ಸುಧಾರಣೆಗಳು ಇದಕ್ಕೆ ಸಂಬಂಧಿಸಿದ ಹಾಗೆ ಆಗಬೇಕು ಅನ್ನೋದನ್ನ ಪರೋಕ್ಷವಾಗಿ ಹೀಗೆ ಆರೋಪಿಸಿಕೊಂಡು ಇಂಥ ಲೇಖನಗಳನ್ನು ಬರೆದಿರುವಂಥದ್ದು. ನಮ್ಮ ವ್ಯವಸ್ಥೆಯಲ್ಲಿ ಇಂಥ ಅನೇಕ ದೋಷಗಳೆಲ್ಲ ಇದಾವ. ಇವುಗಳನ್ನು ನೇರವಾಗಿ ಹೇಳಿದ್ರೆ ಸಂಬಂಧಿಸಿದವ್ರಿಗೆ ಭಾಳ ಬೇಜಾರಾಗ್ತದೆ. ಅದಕ್ಕೆ ಇದನ್ನೆಲ್ಲ ನಾನು ನೋಡಿದೆ. ಅದಕ್ಕೆ ಅದು ಕೆಟ್ಟ ಕನಸು, ವ್ಯಂಗ್ಯವಾಗಿ ಅದನ್ನೆಲ್ಲ ಇಟ್ಟಿದ್ದೇನೆ. ಅದು ಸುಂದರ ಕನಸಾಗಲಿ ಅನ್ನೋದನ್ನ ಈ ಮೂಲಕ ಹೇಳಿರುವಂಥದ್ದು. ಇಂಥ ಅನುಭವಗಳನ್ನು. ಆಮೇಲೆ ಮೊನ್ನೆ ಕಾಲೇಜಿನಿಂದ ಬರುವಾಗ ಸುಮಾರು 5 ಗಂಟೆ ಆಗಿರ್ಬೋದು, ಕಡೆ ಬಜಾರ್ ಇದ್ರೊಳಗೆ ಬರ್ತಾ ಇದ್ದೆ. 2 ಕಡೆ ಎಲ್ಲ ವೆಹಿಕಲ್ಗಳನ್ನೆಲ್ಲ ನಿಲ್ಲಿಸ್ಬಿಟ್ಟಾರ. ಭಾಳ ಕಿರಿದಾದಂಥ ಒಂದು ದಾರಿ, ಸ್ಕೂಟಿ ಮೇಲೆ ಸರ್ಕಸ್ ಮಾಡ್ಕೋತ ಸಾವಕಾಶ ಹೊರಟೇನಿ. ಅಲ್ಲಿ ಪಕ್ಕಕ್ಕೆ ಕೆಂಪು ಟೊಮೆಟೊ ಬರೀ ಮಿರಿ ಮಿಂಚ್ಲಿಕ್ಕತ್ತಾವ. ಹಂಗಾದ್ರೆ ಸ್ವಲ್ಪ ಟೊಮೆಟೊ ಒಯ್ಯುನು ಅಂತ ಹೇಳಂದ ಅಲ್ಲಿ ಸ್ಕೂಟಿ ಮೇಲೆ ಕುತ್ಕೊಂಡನ. ಆಕೆಗೆ ಅಲ್ಲೆಲ್ಲೂ ಪಾರ್ಕ್ ಮಾಡ್ಲಿಕ್ಕೆಲ್ಲ ಟೈಮ್ ಇರಲಿಲ್ಲ. ಆಕೆಗೆ 1 kg ಟೊಮೆಟೊ ಕೊಡ್ರು. ಆಕೆ ಆರಿಸಿ ಇದನ್ನು ಮಾಡ್ಲಿಕ್ಕತ್ತಾಳ. ಅಷ್ಟೊತ್ತು ಕೂಡ ಹಿಂದಿನಿಂದ ಒಬ್ರು ಬಂದು ಸ್ಕೂಟ್ರ್ ನನಗೆ ಹಾಯಿಸ್ಬಿಟ್ರು. ನಾ ದಪ್ಪ ಅಂಥೇಳಿ ಟೊಮೆಟೊ ಹಣ್ಣಿನ ರಾಶಿ ಮೇಲೆ ಬಿದ್ದುಬಿಟ್ಟೆ. ಅದು ಟೊಮೆಟೊ ಕಿಚ್ಚಪ್ ಆಯ್ತು. ಅಲ್ಲಿದ್ದವರು ಹೈಯರ್ ಲೆವೆಲ್ ಪ್ಲೇನ್ ಮೇಲೆ ನಿಂತ್ಕೊಂಡು ವಿಡಿಯೋ ಮಾಡ್ಲಿಕ್ಕತ್ತಾರ ನಂದೆಲ್ಲ ಬಿದ್ದದ್ದು. ಅದನ್ನೆಲ್ಲ ಒಂದಿಷ್ಟು ಮಂದಿ ಎಲ್ಲ ನೋಡಿ ಇವ್ರಿಗೆ ಕಲಿತಾವ್ರಂತ ಹೆಂಗೆ ಅನ್ನೋದು ಇವ್ರಿಗೆ ವ್ಯವಹಾರ ಜ್ಞಾನ ಬೇಡ. ಸಂತ್ಯಾಗಿ ಸ್ಕೂಟಿ ತೊಗೊಂಡು ಗಾಡಿ ತೊಗೊಂಡು ಹಿಂಗೆಲ್ಲ ಅಡ್ಡಾಡ್ತಾರು. ಉದ್ಕ ಕಲ್ತಿರ್ತಾರ್ರಿ, ಬುದ್ಧಿ ಏನೂ ಇರೋದಿಲ್ಲ ಇವ್ರಿಗೆ ಅಂತ ಅವ್ರು ಅನ್ನೋದು ನನಗೆ ಕೇಳಿಸ್ತಿತ್ತು. ಅದು ಏನಾಯ್ತೋ ಏನೋ ಗೊತ್ತಿಲ್ಲ. ಅದು ಬಲಗಡೆ ಕಾಲು ಮುರಿದು ಪ್ರಜ್ಞೆ ತಪ್ಪಿ ಅಲ್ಲೇ ಬಿದ್ದುಬಿಟ್ಟೆ. ಯಾರೋ ಒಬ್ಬರು ಎತ್ತಿ ಹಾಸ್ಪಿಟ್ಲಿಗೆಲ್ಲ ಹೋಯ್ದರು. ಅವರು ಅದನ್ನು ರಾಡ್ ಹಾಕಿ ಆಪ್ರೇಷನ್ ಮಾಡಿ ಅದೆಲ್ಲ ದುರಸ್ತಿ ಮಾಡಿ 3 ದಿನ ಆದಮೇಲೆ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸಿದ್ರು. ಅಂದರೆ ಯಾವ್ಯಾವ ರೀತಿ ಸಾಂತ್ವನವನ್ನು ಹೇಳುವಂಥವ್ರು ನಮ್ಮ ಸುತ್ತಮುತ್ತಲೆಲ್ಲ ಇದ್ದಾರೆ. ಅಲ್ಲಿ ಮನೆಗೆ ಕಳಿಸಿದ್ರು. ನಮ್ಮ ಅತ್ತಿಗೆಯರು 3 ಮಂದಿ ಅವು ಮೂಡ್ಕಾಯಿ ಎಲ್ಲ ಸಾಮಾನು ಇಡ್ತಿದ್ರು ಒಂದು ರೂಮ್ನೊಳಗೆ. ಅವನ್ನೆಲ್ಲ ತೆಗೆದು ನನಗೊಂದು ಅಲ್ಲಿ ಕಾಟ್ ಹಾಕಿ ಬಂದ ಕೂಡಲೇ ಮಲಗಿಸಿದ್ರು. ಮಲ್ಕೊಂಡು ಒಂದು 2-3 ತಾಸು ಆಗಿರಬೇಕು. 1-2 ಬಂದರು. ಮೇಡಮ್ ಅವ್ರ ಮನೆ. ಹೌದ್ರಿ ಮೇಡಮ್ ಅವ್ರ ಮನೆ ಇದ್ದಾರೆ. ಅದಕ್ಕೆ
ಬೈಕ್ ಅಪಘಾತ, ಉಪನ್ಯಾಸಕಿಯ ಕಾಲು ಮುರಿತ ಅಂತೇಳಿ ನಾವು ಪೇಪರ್ ಕ್ಲಿಪ್ಪಿಂಗ್ ತಂದೇವ್ರಿ, ಇದ್ರಾಗ ನೋಡಿದೀವಿ. ಅದಕ್ಕೆ ಅವ್ರನ್ನ ನೋಡಾಕ್ ಬಂದೇವ್ರಿ. ಹೌದೇನ್ರಿ, ಸ್ವಲ್ಪ ಅವರು ಮಲ್ಕೊಂಡಾರ್ರಿ, ಡಾಕ್ಟರ್ ರೆಸ್ಟ್ ಹೇಳ್ಯಾರ್ರಿ. ಅಲ್ರಿ, ನಾವು 400 ಕಿಲೋಮೀಟರ್ದಿಂದ ಅವ್ರನ್ನ ನೋಡಾಕ್ ಬಂದೇವು, ಮುದ್ದಾಮ ಇದಕ್ಕ ಬಂದೇವು ನಾವು, ಮತ್ತೇನು ಕೆಲಸ ಇಟ್ಕೊಂಡು ಬಂದಿಲ್ಲ. ಹಿಂಗ್ ಮಲ್ಕೊಂಡಾರು, ರೆಸ್ಟ್ ತಗೊಳಕತ್ತಾರು, ನಿದ್ದಿ ಮಾಡಕತ್ತಾರು ಅಂದ್ರ ಏನಂತ ತಿಳ್ಕೊಂಡ್ರಿ ನಾವು? ಅದೇನಿಲ್ರಿ, ಅವ್ರು ಹೇಳತ್ತಾರ ಡಾಕ್ಟರ್ ಹಂಗೆ ಹೇಳೋದನ್ನ, ಅದು ನೀವು ಮೊದಲು ಅವ್ರನ್ನ ಎಬಸ್ರಿ, ನಾವು ಭೇಟಿಯಾಗಿ ಕೇಳಿ ಮಾತಾಡ್ಸಿ ನಾವು ಹೊಕ್ಕೇವ್ರಿ. ನಾವು ಅವ್ರು ಹೋದ್ರಿ. ಮತ್ತೊಬ್ರು ಬಂದರು, ನನ್ನ ಅಗದಿ ನಕಶಿಕಾ ಅಂತ ಅಂತಾರಲ್ಲ, ನೋಡಿದ್ರು. ಮೇಡಮ್ ಅಲ್ಲಲ್ಲಲ್ಲಲ್ಲ ಎಲ್ರಿ ಕಾಲ ಬಲಗಾಲ್ರಿ, ಇರುವುದ ಬಲಗಾಲದ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಬಲಗಾಲಿಟ್ಟು ಮುಂದೆ ಬರ್ಬೇಕು ಅದು ಅಂತಿರ್ತೇವೆ ಇಲ್ರಿ, ಬಲಗಾಲದ್ದು ಬಲಗಾಲಿಗೆ ಹಿಂಗೆ ಮಾಡ್ಕೊಂಡ್ ಬಿಟ್ರಿ ನೀವು, ಭಾಳ ತ್ರಾಸ ಆಗೈತ್ರಿ ಇದು. ಅಲ್ರಿ ಅದು ಇಲ್ಲಿ ನೋಡ್ರಿ, ಇಲ್ಲಿ ಥೇಟ್ ನಿಮ್ಮಂಗ ಹಿಂಗರಿ, ಹಿಂಗ ಅದ ಮನ್ಕಾಲಿಗೆನ ಹಂಗ ಈಗೇನ್ ಮಾಡ್ಯಾರಲ್ಲ ನಿಮ್ಮದ್ರಿ, ಹಿಂಗನ ನಮ್ಮ ಬೀಗಗ್ರಿ ಭಾಳ ಸುಮಾರು ಮನುಷ್ಯ ಬಿಡ್ರಿ. ಹಿಂಗಾಗಿತ್ರಿ ಅವಂಗ. ಏನು ಒಂದು ಮಿರಜ್, ಬಾಂಬೆ, ಪುಣಾ, ಒಂದು ಎಲ್ಲಿ ಹೇಳ್ತಾರ ಅಲ್ಲಿ ಹೋದ, ಎಲ್ಲ ಇದನ್ನ ಮಾಡಿದ, ಕಾಪಟ್ಟಿ ರೊಕ್ಕ ಕಳೆದ, ಸಾಲ ಮಾಡಿದ, ಹೇಳ್ತಾರಲ್ರಿ. ಕೋರ್ಟ್ ಕಟ್ಟಿ ಹತ್ತಿದವರು, ಹಾಸ್ಪಿಟಲ್ ಅಡ್ಮಿಟ್ ಆದವರು, ಇವ್ರು ಉದ್ಧಾರ ಆಗೋದಿಲ್ಲ ಅಂತ ಹಂಗೆ ಎಲ್ಲ ಆತ್ರಿ. ಮಗ ಭಾಳ ಸೊಕಿನಾವ್ ಇದ್ ಬಿಡ್ರಿ, ಅವ್ನು ಮ್ಯಾಲ ಹೋದ ಆ ಬೇರೆ ರೀ, ಬರೀ ಕಾಲು ಆದದಕ್ಕೆ ಮ್ಯಾಲ ಹೋದ್ರಿ ಅವ. ನಿಮ್ಮದೇನು ಹಂಗೆ ಆಗೋದಿಲ್ರಿ, ಅಲ್ಲ ಮಾತು ಹೇಳಿದೀನಿ ನಾನು ನಿಮ್ಗೆ, ಇದನ್ನು ತಗೊಳ್ರಿ. ಮತ್ತೊಬ್ಬರು ಬಂದರು, ಇವ್ರು ಹೋದ್ರಿ. ಮತ್ತೊಬ್ಬರು ಬಂದರು, ಮೇಡಮ್ ದೇವ್ರು ಭಾಳ ಶಾನ್ಯಾರ, ಅಲ್ಲ ಯಾರಿಗೆ ಯಾವಾಗ ಏನು ಮಾಡ್ಬೇಕು ಅನ್ನೋದು ಬೋಧಿತಾದ್ರು ಹೇಳಿದ್ರು. ಅವ್ನು ಎಲ್ಲ ಪ್ರೀ ಪ್ಲಾನ್ ಇಡ್ರಿ ಒಂದು. ಏನು ರೀ ಮೇಡಮ್ ನೀವು ಸುಮ್ಮ ಒಂದು ಕುಂತಲ್ಲೇ ಕುಂಡ್ರವ್ರ, ನೀವು ಎಲ್ಲಿ ಯಾರು ಯಾವ ಭಾಷಣ ಕರೀತಾರೋ ಆದರೆ ಏನು ಅದಕ್ಕೆ ವಿಷಯ ಕೊಟ್ಟರು ಬಂತು, ಕೊಡದಿದ್ರು ಬಂತು, ಹಂಗೆ ಉದ್ದಕ್ಕೆ ಹೇಳಿದ್ರಿ ಎಷ್ಟು ಮಾತಾಡೋದ್ರಿ, ಕಿವಿ ತೂತ್ ಬೀಳುವಂಗೆ. ಒಂದು 7 ಜನ್ಮಕ್ಕೆ ಆಗುವಂಗೆ ಮಾತಾಡಿ ಬಂದಿರಿ, ಅಲ್ಲಿ ಎಲ್ಲ ಕಡೆಗೆ ಹೋಗಿ ಬಂದಿರಿ. ಬರೆಯುದ್ರಿ 1 ಮಿನಿಟ್ ಪುರ್ಸೊತ್ತಿಲ್ಲ, ಹಂಗೆ ಬರೀದ ಅದು ಏನು ಬರೀತೀರಿ ಎರಡನೇ ವಿಷಯ. ಮತ್ತು ನೀವು ಬರೆದದ್ದೆಲ್ಲ ಈಗ ನೋಡ್ರಿ, ಈಗ ಓದು ಮಂದಿನ ಭಾಳ ಕಡಿಮೆ ಆಗ್ಯಾರ. ನೀವು ಬರೆದದ್ದೆಲ್ಲ ಓದ್ರಿ ಅಂತ ಹೇಳಕ್ಕೆ ನಮಗೂ ಧೈರ್ಯ ಇಲ್ಲ. ಅದು ಹೆಂಗೋ ನಮಗೂ ಏನು ಹೆಂಗೆಲ್ಲ ಇದಾಗ್ಬೇಕ್ರಿ. ಒಟ್ಟು ಬರ್ದಿರಿ, ಒಟ್ಟು ರೆಸ್ಟ್ ಇಲ್ರಿ ಮನುಷ್ಯ ನಿಮಗೆ. ದೇವ್ರು ಏನು ಮಾಡಿದ್ರಿ, ಕಾಲು ಮುರಿದು ರೆಸ್ಟ್ ತೊಗೊಳುವಂಗೆ ಮಾಡಿದ. ಅವಂಗೆಲ್ಲ ಗೊತ್ತೈತ್ರಿ ಯಾರು ಏನು ಇದನ್ನು ಮಾಡ್ಯಾನ. ಹಿಂಗೆ ಹೇಳ್ತಾನೆ, ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಇದು ರಿಯಲ್ ಇದ್ದದ್ದು ಫ್ಯಾಕ್ಟ್ ನಿಮ್ಗೆ ಹೇಳೇನ್ರಿ ನಾನು. ವಾದ್ರಿ. ಮತ್ತೊಬ್ರು ಬಂದರು, ಮೇಡಮ್ಮ ಭಾಳ ಗೈರ್ರಿ, ಇಲ್ಲಿ ನೋಡ್ರಿ ಯಾರಿಗಾರ ಇದು ಬರ್ಬೇಕು, ನಿಮಗೆ ಬರಬಾರ್ದು. ಮತ್ತು ದೇವ್ರಿ ಕರ್ಕೊಳ್ದಿದ್ರೆ ಪಟ್ನ ಕರ್ಕೋಬೇಕ್ರಿ. ಹಿಂಗೆ ಕಾಲು ಮುರಿದು ಕೆಡವಿ ನನ್ನ ವಿಣ್ಣಿ ಮಾಡಬಾರ್ದ್ರಿ ಹಂಗೆ. ಅದಕ್ಕೆ ದೇವ್ರ ಅಲ್ಲಂತ ನೋಡ್ರಿ. ನಾನು ನೀವೇನಂತೀರೋದಕ್ಕೆ ಅಲ್ಲ, ನೀವು ಎಂಥ ಇವ್ರಿ, ನೀವು ಒಂದು ತಗನಿ ಹೊರದವ್ರಲ್ಲ, ಸೊಳ್ಳಿ ಕೊಂದವ್ರಲ್ಲ, ನೊಣ ಹೊಡೆದವ್ರಲ್ಲ, ಇರ್ವಿ ನಾಶ ಮಾಡಿದವ್ರಲ್ಲ. ಎಷ್ಟು ಸೌಮ್ರಿ ನೀವು. ಏನು ಕ್ಲಾಸ್ನಾಗ 100 ಮಂದಿ ಇದ್ರು ಉಯ್ ಅಂತ ಅದನ್ನ ಹೇಳವ್ರು, ಜೋರು ಧ್ವನಿ ಹೇಳಿದವ್ರಲ್ಲ. ಅಷ್ಟು ಅಹಿಂಸಾವಾದಿ, ಅಷ್ಟು ಸೌಮ್ಯ, ಅಷ್ಟು ಸೂಕ್ಷ್ಮ. ನಿಮ್ಮಂಥವ್ರಿಗೆ ಹಿಂಗೆ. ಇದು ಈ ಜನ್ಮದಲ್ರಿ, ಅಯ್ಯೋ ಆ ಜನ್ಮದ. ಈ ಜನ್ಮದಾಗ ನೀವು ಚಲೋನೇ ಅದೀರಿ ಮೇಡಮ್ ಅವರು. ಹೋದ್ರಿ. ಆಮೇಲೆ ಎಲ್ಲ ಬರೋವ್ರೆಲ್ಲರೂ ಬ್ರೆಡ್ಡ, ಬಿಸ್ಕಿಟ ಅವೆಲ್ಲ ಬೇಕ್ರಿ ಎಲ್ಲ ತೊಗೊಂಡು ಬರೋರು. ಇವ್ರು ನಮ್ಮ ಅತ್ತಿಗೆಗಳೆಲ್ಲ ತಮಗೆ ಎಟ್ಟು ಬೇಕು ಅದು ಮನೆ ಉಳಿದವ್ರು ಎಲ್ಲ ಬೇಕಾ ಅದನ್ನಷ್ಟು ಇಟ್ಕೊಂಡು ಉಳಿದದ್ದು ಕೆಲಸ ಮಾಡೋರು ಕೊಡೋರು. ಅವರು 1 ಫೈನ್ ಡೇ ಕೆಲಸಕ್ಕೆ ಬರಲಿಲ್ಲ. ಬೆಳಗ್ಲಿಕ್ಕೆ, ಒಗಿಲಿಕ್ಕೆ, ಬಾಂಡೆ ತಿಕ್ಕಲಿಕ್ಕೆ, ಬಟ್ಟೆ ಒಗಿಲಿಕ್ಕೆ, ನೆಲ ಒರೆಸ್ಲಿಕ್ಕೆ. ಇವ್ರು ಫೋನ್ ಮಾಡಿದ್ರು, ನೋಡ್ರಿ ನೀವು ಬ್ರೆಡ್ಡು ಬೇಕ್ರಿ ಅವು ಏನು ಸಾಮಾನು ಇಟ್ಕೊಂಡು ಏನು ಕೊಡ್ತಿದ್ರಿ, ಅವ್ನು ತಿಂದು ನಮ್ಗೆ ಕಾನ್ಸ್ಟಿಪೇಷನ್ ಆಗೈತಿ. ಅದೆಲ್ಲ ಬರೋಬ್ಬರಿ ಆಗೋ ತನಕ ನಾವು 3 ದಿನ ಬರೋದಿಲ್ಲ ರೀ. ಇವು ಆತಿಗಳು ಅಯ್ಯೋ ಮಲ್ಕೊಂಡ್ರು. ನಂಬದು ನೋಡಿದೇನು, ಕಪ್ಪು ಬಸಿ ತೊಳ ಕೈ ಹೋಗಿ ಅವು ಮೈ ಬಿದ್ದತ್ ನಂಬದು. ಏನು ಮಲ್ಕೊಂಡವ್ರದ ಆರಾಮ, ಅವು ಬೇರೆ ಕೆಲಸದವ್ರು ಬರುವಂಗಿಲ್ಲ. ಆಮೇಲೆ ನಮ್ಮ ವಿದ್ಯಾರ್ಥಿಗಳು ಬಂದವ್ರ ಮೊದಲು ಅವು ಏನು ಸ್ಪೀಡಿ ರಿಕವರಿ ಅವೆಲ್ಲ ಶುಭಾಶಯ ಪತ್ರ, ಆಮೇಲೆ ಹಣ್ಣ ಇವು ಅವೆಲ್ಲ ಕೊಟ್ಟರು. ನನ್ನ ಮನಸ್ಸು ಸುತ್ತಮುತ್ತಲ ನಿಂತು ಒಂದು ಮೊದಲು ಸೆಲ್ಫಿ ತಗೊಂಡ್ರು. ಯಾಕೆಂದ್ರೆ ಮೇಡಮ್ ನಾವು ನಾಳೆ ಕಾಲೇಜ್ನಲ್ಲಿ ಇದಕ್ಕೆ ಎಲ್ಲರಿಗೂ ತೋರಿಸ್ತೇವೆ ಮೇಡಮ್, ಇದನ್ನು ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ ಎಲ್ಲ ಬಿಡ್ತೇವೆ ಮೇಡಮ್. ನಿಮ್ಗೆ ಇದಾಗಿದ್ದು ನಮಗೆ ಭಾಳ ಇದಾಯಿತು ಮೇಡಮ್. ನೀವು ಕ್ಲಾಸ್ನಲ್ಲಿ ಇವು ನಿಮ್ಮ ಕ್ಲಾಸ್ ಇಲ್ಲಲ್ವಾ, ಅದಕ್ಕೆ ನಾವು ಫ್ರೀ ಬರ್ಡ್ ಆಗಿಬಿಟ್ಟಿದ್ದೇವೆ ಮೇಡಮ್. ನಮಗೆ ನಿಮ್ಮ ಕ್ಲಾಸಿಗೆ ಕೂಡ್ತಿದ್ದ ಕಾರಣ ಏನು ಅಂದರೆ, ನೀವು ಇಂಟರ್ನಲ್ ಮಾರ್ಕ್ಸ್ ನಿಮ್ಮ ಕೈಯಲ್ಲಿರುತ್ತೆ ಗೊತ್ತಾ, ಆಮೇಲೆ ನೀವು ಅಟೆಂಡೆನ್ಸ್ ಇಲ್ದಿದ್ರೆ ಇಂಟರ್ನಲ್ ಮಾರ್ಕ್ಸ್ ಸರಿಯಾಗಿ ಕೊಡಲ್ಲ, ಅದೆಲ್ಲ ಇತ್ತಲ್ವಾ, ಅದಕ್ಕೆ ನಾವು ನಿಮ್ಮ ಕ್ಲಾಸಿಗೆ ಮಾತ್ರ ಅಟೆಂಡ್ ಆಗ್ತಾ ಇದ್ದದ್ದು. ಇದಕ್ಕೆ ಹಂಚ್ಕೊಂಡು ಇವಾಗಿಲ್ಲಲ್ವಾ ನೀವು, ನಾವೇನು ಮಾಡ್ತೇವೆ ಥಿಯೇಟ್ರಿಗೆ ಫಸ್ಟ್ ಶೋ ಫಸ್ಟ್ ಹೋಗ್ಬಿಟ್ಟಿರ್ತೇವೆ ಮೇಡಮ್. ನೋಡಿ ಮೇಡಮ್, ಬೇಗನೆ ಎದ್ದು ಕಾಲೇಜಿಗೆ ಬರೋದು ಏನೋ ಅವಸರ ಮಾಡ್ಕೊಲಿಕ್ಕೆ ಹೋಗ್ಬೇಡಿ. ನಾವು ಇನ್ನೊಂದು ಜಾಲಿ ಟ್ರಿಪ್ ತೆಗಿತಾ ಇದ್ದೇವೆ. ನಿಮ್ದೆಲ್ಲ ಆರಾಮಾದ್ಮೇಲೆ ಟೇಕ್ ಯುವರ್ ಓನ್ ಟೈಮ್ ಮೇಡಮ್, ದೆನ್ ಕಮ್ ಟು ದ ಕಾಲೇಜ್. ಒಟ್ಟು ಅವಸರ ಮಾಡ್ಲಿಕ್ಕೆ ಹೋಗ್ಬೇಡಿ, ನಾವು ಅಲ್ಲಿವರೆಗೂ ಚೆನ್ನಾಗಿರ್ತೇವೆ ಮೇಡಮ್ ಅಂತ ಹೇಳಿ ಅವರು ಹೋದರು. ಇಂಥ ಎಲ್ಲ. ಆಮೇಲೆ ಇನ್ನೊಬ್ಬರು ಮಹಾಶಯರು, ಮೇಡಮ್ ಅಲ್ಲ ಮೊನ್ನೆ 1 ತಿಂಗಳ ಹಿಂದೆ ಮನೆ ಕಟ್ಸಿದ್ರಿ ಹೌದಿಲ್ರಿ, ಮನೆ ಓಪನಿಂಗ್ ಮಾಡಿರಿ, ಸ್ಕೂಟಿನೂ ನಾವು ನೋಡ್ದಂಗೆ ನೀವು ಈಗ ತೊಗೊಂಡಿರಿ. ಈ 1 ತಿಂಗಳದಾಗನೇ ಹಿಂಗೆ ಆಗ್ಬೇಕಾದ್ರೆ ಮನೆ ಈ ಸ್ಕೂಟಿ ನಿಮಗೆ ಓಮಿಲ್ಲ ಏನ್ರಿ, ಅದಕ್ಕೆ ಏನು ಮಾಡಿರಿ, 2 ಮಾರ್ರಿ. ಅವ್ನು ಅಲ್ಲೇ ಕಾಲೇಜ್ ಸಮೀಪ ಒಂದು ಬಾಡಿಗೆರ ಹಿಡೀರಿ, ಇರ್ಲಿಕ್ಕೆ ಒಂದು ಸ್ವಂತ ಮನೆ. ಏನು ಅದೇನು ವ್ಯವಸ್ಥೆ ಮಾಡ್ಕೊತೀರಿ ಮಾಡ್ಕೊರಿ.
ಹ್ಞೂ ರೀ ಅಷ್ಟ ಮಾಡೋಣ್ರಿ ಅಂದ್ರೆ ನಾ ಹೇಳೇನ್ರಿ ಅಂತ ತಪ್ಪು ತಿಳ್ಕೊಬೇಡ್ರಿ, ಇದ್ರ ಬಗ್ಗೆ ವಿಚಾರ ಮಾಡಿರಿ ನೀವು. ಮನೆ ಮರೋದು ಅಂದ್ರೆ ಸುಮ್ಮ ಅಷ್ಟು ಹಗರಿಲ್ಲದ ವಿಚಾರ ಮಾಡಿರಿ ನೀವು, ಇದು ಕಾರಣ ಇರ್ಬೋದು ಅಂತ ನನಗೆ ಹಿಂಗೆಲ್ಲ ಅನ್ನಿಸ್ತೈತಿ. ಪ್ರಾಚಾರ್ಯರು, ಮೇಡಮ್ ಆಯಿತು ನೀವು ಬಿದ್ರಾ, ನಿಮ್ಮದು ಕಾಲು ಇದೆಲ್ಲ ಆಯಿತು, ಅದು ಸರಿಯೇ, ಸೆಮಿಸ್ಟರ್ ಪರೀಕ್ಷೆ ಮೇಡಮ್, ವಿ ಆರ್ ಲೆಫ್ಟ್ ವಿತ್ ಜಸ್ಟ್ 15 days ಅದರಲ್ಲೂ ನಿಮ್ಮದು ಇಂಗ್ಲೀಷ್ ಮೇಡಮ್, ನೀವು ಪೋರ್ಷನ್ ಮುಗಿಸಿಲ್ಲ, ಇನ್ನೂ ತುಂಬ ಉಳಿದಿದೆ ಅಂತ ಹೇಳ್ತಾ ಇದ್ದಾರೆ, ಮಕ್ಕಳು ಹೇಳ್ತಾ ಇದ್ದಾರೆ. ನೀವು ಮುಗಿಸ್ಲಿಲ್ಲ ಅಂದರೆ ಕಬ್ಬಿಣದ ಕಡಲೆ ಅವಕ್ಕೆ, ಅವು ಇಂಗ್ಲೀಷ್ ಪಾಸ್ ಆಗಲಿಲ್ಲ ಅಂದರೆ ಎಲ್ಲ ರಿಸಲ್ಟು ಕಡಿಮೆ ಬಂದರೆ ಮ್ಯಾನೇಜ್ಮೆಂಟ್ನವರು ನಮಗೆ ಮೆಮೊ ಕೊಡ್ತಾರೆ. ಪ್ರಿನ್ಸಿಪಾಲ್ ನಾನು, ಮೇಡಮ್ ಒಂದು ಕೆಲಸ ಮಾಡಿ, ನೀವು ವಾಕರ್ ತೊಗೊಂಡು ಬರ್ತೀರಾ ಅಥವಾ ಬಡ್ಗಿ ತೊಗೊಂಡು ಬರ್ತೀರಾ, ಅದೇನು ಬರ್ತೀರಾ ಬನ್ನಿ, ಪ್ಲೀಸ್ ನೀವು ಸ್ಪೆಷಲ್ ಕ್ಲಾಸ್ ಇಟ್ಕೊಂಡು ಪೋರ್ಷನ್ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಿ, ಬೇಕಂದರೆ ನಮ್ಮ ಮಕ್ಕಳನ್ನ ಕಳಿಸ್ತೇನೆ, ನಿಮ್ಮನ್ನ ಎತ್ಕೊಂಡು ಬರ್ತಾರೆ. ಅಲ್ಲಿನ 100 years ನಮ್ಮ ಅಜ್ಜಿ ಕೂತದ್ರಿ ಬಾಜುಕ್, ಏನು ಎತ್ಕೊಂಡು ಹೋಗಾಕ ಗಂಡು ಹುಡುಗರು ಬರ್ತಾರಂತ, ಇಲ್ಲಿಲ್ಲ ಮತ್ತೆ ಶಕ್ತಿ ಇರೋವ್ರು ಗಂಡು ಹುಡುಗರು ಇವರು ಆಕಿನ ಸಮಾಧಾನ ಮಾಡೋದು. ಆಮೇಲೆ ಆಕಿಗೆ ಅಜ್ಜಿ ಹಾಗೆ ಸುಮ್ಮನೆ ಕೂತಾಗ, ನೋಡು ಹೆಂಗಾತ್ರಿ ಅಂತ ಕೇಳೋರು ಬಂದವ್ರಿಲ್ಲ, ಹೆಂಗಾತ್ ನಮಗೆ ಒಂದೇದಿಂದ ಹೇಳ್ರಿ ಅನ್ನೋರು, ಪೈಲಾದಿಂದ ಶುರು ಮಾಡ್ರಿ ಅನ್ನೋರು. ಈಕಿ ನಮ್ಮ ಅಜ್ಜಿ ನೋಡ್ರಿ, ಈಕಿ ಕಾಲೇಜ್ ಮುಗಿಸಿ ಬರಾಕತ್ತಿದ್ಲಂತ ಗಾಡಿ ಮೇಲೆ, ಒಬ್ಬ ಹಾಟ್ಯಾ ಬಂದ ದುಡಿದಂತ ಹಿಂದಿಂದ, ಈಕಿ ಟಮಾಟಿ ರಾಶಿ ಮೇಲೆ ಬಿದ್ದಾಳ, ಬಿದ್ದ ಕೂಡಲೇ ಮಂದಿ ಇದು ಪುಣ್ಯಾತ್ಮರು ನಿಮ್ಮಂಥವ್ರು ಓದು ಅಡ್ಮಿಟ್ ಮಾಡ್ಯಾರ, ಮಾಡಿ ಹಿಂಗೆಲ್ಲ ಇದೆಲ್ಲ ಆಗೈತ್ರಿಪ್ಪ ಅಂತ ಹೇಳಕ್ಕಿ. ಅದಕ್ಕೆ ದಿನಕ್ಕೆ ಒಂದು 15 ಮಂದಿ 20 ಮಂದಿ ಬರೋರು ಬರೇ ಈಕೆ ಟೊಮ್ಯಾಟೊ ಹಣ್ಣಿನ ಮೇಲೆ ಬಿದ್ಲು ಎದ್ಲು. ಅದಕ್ಕೆ ಆಕಿಗೆ ಏನು ಹೇಳಿದೆ, ಒಮ್ಮೆ ಟೊಮ್ಯಾಟೊ ಹಣ್ಣನ್ನು, ಒಮ್ಮೆ ಬದ್ನಿಕಾಯನ್ನು, ಒಮ್ಮೆ ಚೌಳಿಕಾಯಿ ತರಕ್ಕೆ ಹೋಗಿದ್ಲನ್ನು, ಏನಾರು ಒಂದಿಟ್ಟು ಬದಲು ಮಾಡುವ ಅದನ್ನು ಅಂದರು. ಆಕಿ ಸಿಟ್ಟಾಗಿ ಎಂದೂ ಇಲ್ಲದಂಗೆ, ಅಯ್ಯ ನಮಗೆ ಒಂದ ನಾಲ್ಗೆ ಐತಿ, ನೀನ ಬೇಕಾದ್ರೆ ಅದನ್ನೆಲ್ಲ ಹೇಳ್ಕೊಂತ ಹೋಗ, ನಾವು ಇದ್ದದ್ದು ಹೇಳವ್ರು ನಾವು. ಅವ್ರು ಅತ್ತಿಗೆಯಾರು ಪಾಪ ಅದು ಮುದಿಕೆ ಏನೋ ಬಂದವ್ರನ್ನ ಏನೇನು ಹೇಳಿ ಸಂಭಾಷಕತ್ತೈತಿ, ಅದನ್ನು ಹೇಳು ಹಿಂಗೆ ಹೇಳು, ಒಳ್ಳೆ ಅತ್ತಿಕ್ಕಿದೆ. ಅವ್ರು ಅಲ್ಲೇ ಎಲ್ಲ ಅನುಭವಗಳು ಅಂದರೆ ಸಾಂತ್ವನ ಮಾಡುವಂಥವ್ರು ಎಂತೆಂಥವ್ರು ಎಲ್ಲ ಇರ್ತಾರೆ. ಅದಕ್ಕವ ಚಾರ್ಲ್ಸ್ ಲ್ಯಾಂಬ್ ಅನಾರೋಗ್ಯವೇ ಭಾಗ್ಯ ಅಂತ ಬರ್ದಾರ. ನಿಮಗೆ ಅನಾರೋಗ್ಯ ಇದ್ದಾಗ, ನೀವು ಹಾಸಿಗೆ ಮೇಲಿದ್ದಾಗ ಮಂದಿ ನೋಡ್ಲಿಕ್ಕೆ ಬರ್ತಾರೆ ಅಂದ್ರೆ ನಿಮ್ಗೆ ಹತ್ತಿದವರು, ಹೊಂದಿದವರು, ಪರಿಚಿತರು, ಸಂಬಂಧಿಕರು ನಿಮ್ಮ ಬಗ್ಗೆ ಎಷ್ಟು ಕಾಳಜಿ ಅದಾರ, ಅವ್ರದ್ದು ಡೆಪ್ತ್ ಆ್ಯಂಡ್ ಡೈಮೆನ್ಷನ್ ಆಫ್ ದೇರ್ ಲವ್, ಅಫೆಕ್ಷನ್ ಫಾರ್ ಯು, ಕೇರ್ ಫಾರ್ ಯು, ಅದೆಲ್ಲ ವ್ಯಕ್ತ ಆಗ್ತದೆ. ಆಮೇಲೆ ಮಲ್ಕೊಂಡ್ರೆ ಆರಾಮ ನೀವು ವಿಶ್ರಾಂತಿ ತೊಗೋಬೋದು, ಕೈಯ ಕಾಲ. ಇದು ಸಾಮ್ರಾಜ್ಯ ಅದ ನಿಮ್ದು, ಹಾಸಿಗೆನ ಒಂದು ಸಾಮ್ರಾಜ್ಯ. ಅದು ತೊಳೋದು ಇದು ತೊಳೋದು ಇದನ್ನೆಲ್ಲ ಮಾಡ್ಬೋದು ಅನ್ನುವಂಥದ್ದನ್ನೆಲ್ಲ ಹೇಳಿದ್ದಾರೆ. ಅದಕ್ಕೆ ಜನರ ಈ ಅಸಂಗತ ನಡೆ ನುಡಿ, ಅನುಚಿತವ ಎಬ್ಸರ್ಡ್ ಟಾಕ್ ಅಂತ ಹೇಳ್ರಿ, ಇವೆಲ್ಲ ನಡೆ ನುಡಿ, ಇವೆಲ್ಲ ಹೀಗೆಲ್ಲ ವಿಚಿತ್ರ ಥರ ಜನ ಇದ್ದಾರೆ. ವಿಭಿನ್ನ ಅಭಿರುಚಿ ಹೊಂದಿದಂಥವರೆಲ್ಲ ಇದ್ದಾರೆ. ಅವರು ನಂದು ಏನಾದರೂ ಲೈಕ್ ಆಗಲಿಲ್ಲ ಅಂದ್ರೆ ಸುಮ್ಮನೆ ಇರುವುದಿಲ್ಲ, ಏನಾದರೂ ಅಂದು ಆಡಿ ಮನಸ್ಸು ನೋಯಿಸ್ತಾರೆ. ಅದನ್ನು ನೋಯಿಸಿದ್ದನ್ನು ನಾನು ನೇರವಾಗಿ ಹೇಳಿದ್ರೆ ಮತ್ತು ಇನ್ನೊಂದು ತೊಂದರೆ ಆಗ್ತದೆ. ಅದಕ್ಕೆ ಅದನ್ನು ನನ್ನ ಮೇಲೆ ಆರೋಪಿಸಿಕೊಂಡು ಹೀಗೆಲ್ಲ ಆದಾಗ ಅನೇಕ ಸಂದರ್ಭಗಳಲ್ಲಿ ಇವೆಲ್ಲ ಅನೇಕ ಅನುಭವಗಳು, ದೊಡ್ಡ ಅನುಭವದ ರಾಶಿನ ಆದರೆ. ಯಾಕಂದರೆ ನಾನು ಸುಮಾರು 10 ವರ್ಷ ಸವದತ್ತಿಯಿಂದ PhD ಮಾಡುವಾಗ ಟ್ರಾವೆಲ್ ಮಾಡ್ತಾಯಿದ್ದೆ. ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸಸ್ ಸೂಪರ್ ಅವು 25 ವರ್ಷಗಳ ಹಿಂದಿಂದಿದ್ದು, ಸುಧಾರಣೆ ಎಲ್ಲ ಆಗಿದೆ. ಆ ಹಿನ್ನೆಲೆಯೊಳಗೆ ನಾನು ನನಗಾದಂಥ ಅನುಭವಗಳನ್ನು ಅಥವಾ ಸಮಾಜದಲ್ಲಿ ನಾನು ನೋಡುವಂಥ ಅಂಕುಡೊಂಕುಗಳನ್ನು ಹೀಗೆ ಲಲಿತ ಪ್ರಬಂಧಗಳ ರೂಪದಲ್ಲೇ ನವಿರು ಹಾಸ್ಯದೊಂದಿಗೆ, ವ್ಯಂಗ್ಯ ಬಿಡಂಬನೆಯೊಂದಿಗೆ ಅಭಿವ್ಯಕ್ತಿಸುವಂಥ ಒಂದು ಕಲೆ ತಕ್ಕ ಮಟ್ಟಿಗೆ ನನಗೆ ಸಾಧಿಸಿದೆ ಅಂತ ಅನಿಸ್ತದೆ. ಅದಕ್ಕೆ ನಂದು ಓದಿದವರೆಲ್ಲ ಮಲ್ಲಿಕಾರ್ಜುನ ಹುಲಗಬಾಳಿ ಅಂತ ದೊಡ್ಡ ದೊಡ್ಡ ಹಾಸ್ಯ ಸಾಹಿತ್ಯರವರು, ಅವರು ಬರೆದಿದ್ರು ಒಮ್ಮೆ, ಏನ್ರಿ ಮೇಡಮ್ ನೀವೆಲ್ಲ, ನಿಮಗೆಲ್ಲ ಬರೀ ಡೊಂಕನ ಕಾಣಿಸ್ತದಲ್ಲ, ನ್ಯಾಟಿಗಿದ ಸೈಡ್ ಡೊಂಕನ ಕಾಣಿಸ್ತದ ನಿಮಗೆ. ಮತ್ತು ಮೊನ್ನೆ ನಿಮ್ಮದು ರೇಡಿಯೋದೊಳಗೆ ಮೂಗು ಮುರಿಯುವವರು ಮುಡಿದೆ, ಭಾಳ ಚಂದ ಮೂಗು ಮುರಿದಿರಿ, ಅದಕ್ಕೆ ಇನ್ನು ಹಂಗೆ ಆಗ್ಲಲ್ಲ, ಒಟ್ಟು ಮೂಗು ಮುರ್ಕೋತ ಇರ್ರಿ, ನಮಗೆ ಭಾಳ ಸಂತೋಷ ಆಗ್ತದೆ ಇಂಥ ಎಲ್ಲ ಅವರ ಒಂದು ಅನಿಸಿಕೆಗಳು, ಟೀಕೆಗಳು. ಆಮೇಲೆ ಇನ್ನೊಬ್ಬರು, ಏನ್ರಿ ಮೇಡಮ್ ನೀವು ಬರೀ ರಸ್ತೆ, ಬ್ಯಾಂಕು, ಸಂತೆ, ಪೇಟೆ, ಕಾಲೇಜು ಇವಿಷ್ಟೇ ನಿಮ್ಮ ಅನುಭವಗಳು, ಅದರಾಚೆಗೆ ಪುರುಷ ಜಗತ್ತಿನ ಅನುಭವಗಳು ನಿಮಗೆ ಭಾಳ ಕಡಿಮೆ, ನಿಮ್ಮ ಲಲಿತ ಪ್ರಬಂಧಗಳಲ್ಲಿ ಕಾಣುವುದಿಲ್ಲ. ನಾನು ಅದನ್ನು ಸವಾಲಾಗಿ ತೊಗೊಂಡೆ. ನಮ್ಮ ಮನೆ ಧಾರವಾಡದಲ್ಲಿ ಹೇರ್ ಕಟಿಂಗ್ ಸಲೂನ್ ಅದರ ನಮ್ಮ ಮನೆ ಎದುರಿಗೆನ. ಒಂದು ದಿನ ಸಂಡೆಗೆ ಹೊರಗೆ ಕುರ್ಚಿ ಹಾಕ್ಕೊಂಡು ಕೂತ್ಬಿಟ್ಟೆ, ಯಾವ ರೀತಿ ಹೇರ್ ಕಟಿಂಗ್ ಮಾಡ್ತಾರೋ, ಎದೆದಕ್ಕೆ ಎಷ್ಟೆಷ್ಟು ದುಡ್ಡು ತೊಗೋತಾರೋ, ಅಲ್ಲಿ ಏನೇನು ನಡೀತದ, ಆ ಪುರುಷ ವ್ಯವಹಾರಗಳದ್ದನ್ನ ಒಂದು ಲೇಖನ ಬರೆದೆ. ಆಮೇಲೆ ಆ ವ್ಯಕ್ತಿ ಏನು ಕಮೆಂಟ್ ಮಾಡಿದ್ರಲ್ಲ ಅವ್ರಿಗೆ ಕಳಿಸಿದೆ, ಶಾಬಾಷ್ ಅಂತೇಳಿ ಭಾಳಷ್ಟು ಅದನ್ನು ಅವರು ಮೆಚ್ಚಿಕೊಂಡ್ರು. ಅಂದರೆ ಹಾಸ್ಯ ಅನ್ನುವಂಥದ್ದು, ಈ ವ್ಯಂಗ್ಯ ವಿಡಂಬನೆ ಅಥವಾ ಈ ಅಸಂಗತ ನಡೆ ನುಡಿ ಅನ್ನುವಂಥದ್ದು ಎಲ್ಲ ಕ್ಷೇತ್ರಗಳಲ್ಲಿ, ಎಲ್ಲ ವಯೋಮಾನದ ಜನರ ನಡವಳಿಕೆಯಲ್ಲಿ ನಾವು ನೋಡ್ಬೋದು. ಅದಕ್ಕೆ ನೋಡುವಂಥ ದೃಷ್ಟಿ ಬೇಕು, ಜೊತೆಗೆ ಅದನ್ನು ಅಭಿವ್ಯಕ್ತಿಸುವಂಥ ಒಂದು ಕಲೆ ಇದ್ರೆ ಬಹುಶಃ ನಮಗೂ ಸಂತೋಷ, ಅಂದರೆ ಸಂದೇಶ ಸಿಗ್ತದೆ. ಅದರ ಜೊತೆಗೆ ಅದನ್ನು ಓದುವಾಗೆಲ್ಲ ಒಂದು ರೀತಿ ಸಂತೋಷ ಅನ್ನಿಸ್ತದೆ ಅಂತ ನನಗೆ ನನ್ನ ಒಂದು ವಿಚಾರ. ಅನುಪಮ ಅವರ
ಸ್ನೇಹಿತರೆ, ನಗು ಬರಬೇಕು, ಆದ್ರೆ ಯಾರ ಮನಸ್ಸಿಗೂ ನೋವಾಗಬಾರದು. ಆ ರೀತಿಯ ಲಲಿತ ಪ್ರಬಂಧಗಳನ್ನ ಬರೆಯುತ್ತಾ ಸಮಾಜದ ಅಂಕುಡೊಂಕುಗಳನ್ನ ತಿದ್ದುವ ಕಾರ್ಯವನ್ನ ತಮ್ಮ ಬರಹದ ಮೂಲಕ ಮಾಡ್ತಾ ಬರ್ತಾ ಇರುವ ಡಾಕ್ಟರ್ ಗುರುದೇವಿ ಹುಲೆಪ್ನವರ್ಮಟ್ಟಿಯವರ ಸಾಹಿತ್ಯದ ಪಯಣದ ಮುಂದಿನ ಹೆಜ್ಜೆಯನ್ನ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು KLE ವೇಣು ಧ್ವನಿ 90.4 FM. ನಮಸ್ಕಾರ.